ಇವತ್ತು ಡಿಸ್ಕಷನ್ ಮಾಡೋಣ. ಓಕೆ, ಅದರಲ್ಲಿ ಮೊದಲನೇ ಪ್ರಾಬ್ಲಮ್ ನೋಡಿ, ಅಟಾಮಿಕ್ ನಂಬರ್ ಮತ್ತು ಮಾಸ್ ನಂಬರ್ ಮೇಲಿದೆ. ಫಸ್ಟ್ ಪ್ರಾಬ್ಲಮ್ ಏನಂತಿದೆ ನೋಡಿ, ಕ್ಯಾಲ್ಕುಲೇಟ್ ನಂಬರ್ ಆಫ್ ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಇನ್ ಬೇರಿಯಮ್ 3580 ಅಂತ ಹೇಳಿ ಕೊಟ್ಟಿದ್ದಾರೆ. ತುಂಬ ಸಿಂಪಲ್ ಪ್ರಾಬ್ಲಮ್ಮು. ಸೊ ನಿಮಗೆ ಥಿಯರಿ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳಿದ್ದೆ, ಈ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕೆಳಗಡೆ ಬರೆಯುವಂಥದ್ದೇನು ಅಟಾಮಿಕ್ ನಂಬರು, ಮೇಲ್ಗಡೆ ಬರೆಯುವಂಥದ್ದೇನು ಮಾಸ್ ನಂಬರ್ ಅಂತ ಹೇಳಿ ಅಲ್ವಾ. ಈಗ 35 ಅನ್ನೋದೇನು ಅಟಾಮಿಕ್ ನಂಬರ್, ಝೆಡ್ ಅಂತ ಬರಿತೀವಿ. ಓಕೆನಾ. ಸೊ ಅಟಾಮಿಕ್ ನಂಬರ್ ಅಂದ್ರೆ ಏನು? ಇಟ್ ಇಸ್ ಅ ನಂಬರ್ ಆಫ್ ಪ್ರೋಟಾನ್ಸ್ ಆಗಿರುತ್ತೆ ಆರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆಗಿರುತ್ತೆ. ಹೌದಾ? ಸೊ ಅವ್ರು ಕೇಳಿದ್ರು ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟು, ಎಲೆಕ್ಟ್ರಾನ್ಸ್ ಎಷ್ಟು ಅಂದರೆ 35 ಪ್ರೋಟಾನ್ಸ್ ಇದೆ, 35 ಎಲೆಕ್ಟ್ರಾನ್ಸ್ ಇದೆ. ಅಲ್ಲಿಗೆ ಎರಡು ಆನ್ಸರ್ನ ಕಂಡುಹಿಡ್ದಂಗಾಯಿತು. ನೆಕ್ಸ್ಟ್ ಏನು ಕೇಳಿದ್ದಾರೆ, ನಂಬರ್ ಆಫ್ ನ್ಯೂಟ್ರಾನ್ಸ್ ಕೇಳ್ತಿದ್ದಾರೆ. ಸೊ ನಂಬರ್ ಆಫ್ ನ್ಯೂಟ್ರಾನ್ಸ್ ಕಂಡುಹಿಡಿಯೋಕೆ ಏನು ಫಾರ್ಮುಲಾ? ಎ ಮೈನಸ್ ಝೆಡ್ ಅಂತ ಹೇಳಿ ಅಲ್ವಾ. ಎ ಅಂದ್ರೇನು? ಮಾಸ್ ನಂಬರ್. ಮಾಸ್ ನಂಬರಲ್ಲಿ ಯಾವುದು? ಇದು ಮೇಲಿರುತ್ತಲ್ಲ, ಅದು ಮಾಸ್ ನಂಬರು. ಸೊ 80 ಹಾಕೋತೀನಿ, ಮೈನಸ್ ಝೆಡ್ ಅಂದ್ರೇನು? ಅಟಾಮಿಕ್ ನಂಬರ್ 35. ಸೊ 35 ಹಾಕೋಣ. ಸೊ ಎರಡನ್ನು ಮೈನಸ್ ಮಾಡಿ. ಸೊ 10ಅಲ್ಲಿ 5 ಹೋದರೆ 5, 7ಅಲ್ಲಿ 3 ಹೋದರೆ 4, 45, 35. ಸೊ ಇದು 45 ಅನ್ನೋದೇನಾಯಿತು? ನಂಬರ್ ಆಫ್ ನ್ಯೂಟ್ರಾನ್ಸ್ ಆಯಿತು. ಸೊ 35 ನಂಬರ್ ಆಫ್ ಎಲೆಕ್ಟ್ರಾನ್ಸ್, 35 ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ 45 ನಂಬರ್ ಆಫ್ ನ್ಯೂಟ್ರಾನ್ಸ್. ಹೀಗೆ ನೀವು ಅದನ್ನು ಸಾಲ್ವ್ ಮಾಡ್ಬೋದು. ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ಗೆ ಹೋಗೋಣ. ಇಲ್ಲಿ ನೋಡಿ, ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್, protons and neutrons in a species are equal to 18, 16 and 16 respectively. Assign the proper symbol to the species. ಈಗ ಸಿಂಬಲ್ ಕೊಡಬೇಕಂತೆ ನಾವು. ಅದಕ್ಕೆ ಏನೇನು ಕೊಟ್ಟಿದ್ದಾರೆ ಅದನ್ನು ಡಾಟಾ ಫಸ್ಟ್ ಬರ್ಕೊಳ್ಳೋಣ. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮತ್ತು ಪ್ರೋಟಾನ್ಸ್ ಕೊಟ್ಟಿದ್ದಾರೆ. ಎಷ್ಟು? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಕೊಟ್ಟಿದ್ದಾರೆ? 18. ನೋಡಿ, ಎಲೆಕ್ಟ್ರಾನ್ಸ್ 18 ಕೊಟ್ಟಿದ್ದಾರೆ. ಆಯಿತಾ? ನಂಬರ್ ಆಫ್ ಪ್ರೋಟಾನ್ಸ್ ಕೊಟ್ಟಿದ್ದಾರೆ, ಇದು ಪ್ರೋಟಾನ್. ಸೆಕೆಂಡ್ ಒನ್ ಇಸ್ ಅ ಪ್ರೋಟಾನ್ ಎಷ್ಟು ಕೊಟ್ಟಿದ್ದಾರೆ? 16 ಅಲ್ವಾ. ಪ್ರೋಟಾನ್ಸ್ ಆರ್ 16. ನೆಕ್ಸ್ಟ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಕೊಟ್ಟಿದ್ದಾರೆ, ನ್ಯೂಟ್ರಾನ್ಸ್. ಸೊ ನಂಬರ್ ಆಫ್ ನ್ಯೂಟ್ರಾನ್ಸ್ ಎಷ್ಟಿದೆ? 16 ಇದೆ ಅಲ್ವಪ್ಪ. ಸೊ 16 ತಗೊಳ್ಳೋಣ. ಸೊ ನಿಮಗೆ ಥಿಯರಿ ಕ್ಲಾಸಲ್ಲಿ ಹೇಳಿದೆ ನಾನು, ಏನು ಒಂದು ಆಟಮಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ನಾವು ವೇರಿ ಮಾಡ್ಬೋದು. ಅಂದರೆ ಎಲೆಕ್ಟ್ರಾನ್ನ ರಿಮೂವ್ ಮಾಡ್ಬೋದು ಅಥವಾ ಎಲೆಕ್ಟ್ರಾನ್ನ ಆ್ಯಡ್ ಮಾಡ್ಬೋದು. ಸೊ ಇನ್ಕ್ರೀಸು ಮಾಡ್ಬೋದು, ಡಿಕ್ರೀಸು ಮಾಡ್ಬೋದು. ಆದರೆ ಪ್ರೋಟಾನ್ಸ್ದು ನಂಬರನ್ನು ವೇರಿ ಮಾಡೋಕ್ಕಾಗಲ್ಲ. ಹಾಗೆ ಮೋಸ್ಟ್ ಆಫ್ ದ ಪರ್ಫೆಕ್ಟ್ ವೇ ಟು ಡಿಫೈನ್ ಅಟಾಮಿಕ್ ನಂಬರ್ ಯಾವುದು? ನಂಬರ್ ಆಫ್ ಪ್ರೋಟಾನ್ಸ್. ಯಾಕೆಂದರೆ ಅದು ನಂಬರು ಚೇಂಜ್ ಆಗಲ್ಲ ಅಲ್ವಾ. ಸೊ ಇಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿದೆ? 16 ಇದೆ. ಸೊ ಇದನ್ನು ನಾವು ತೊಗೊಳ್ಳೋಣ ಝೆಡ್ ಅಂತ, ಅಟಾಮಿಕ್ ನಂಬರ್. ಸೊ ಅಟಾಮಿಕ್ ನಂಬರ್ 16 ಇರುವಂಥ ಎಲಿಮೆಂಟ್ ಯಾವುದು? ಸಲ್ಫರ್. ಸೊ ಎಲಿಮೆಂಟ್ ಯಾವುದು ಅಂತ ಗೊತ್ತಾಯ್ತು. ಯಾವಾಗಲೂ ಪ್ರೋಟಾನ್ಸ್ ಮೇಲೆ ಡಿಸೈಡ್ ಮಾಡಿ, ಓಕೆ. ಯಾಕೆಂದರೆ ಅದರದ್ದು ನಂಬರ್ ವೇರಿ ಆಗಲ್ಲ. ಸೊ ಪ್ರೋಟಾನ್ 6 ಇದೆ, ಹಾಗಾಗಿ ಸಲ್ಫರ್ ಎಲಿಮೆಂಟ್ ಅಂತ ನಾವು ಗೆಸ್ ಮಾಡ್ಬೋದು. ಮತ್ತು ಇಲ್ಲಿ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಎಷ್ಟಿದೆಯೋ ಅಷ್ಟೇ ಎಲೆಕ್ಟ್ರಾನ್ಸ್ ಇರಬೇಕಿತ್ತು ತಾನೇ. ಈಗ 16 ಇದೆ, ಎಲೆಕ್ಟ್ರಾನ್ಸು 16 ಇರಬೇಕಿತ್ತು. ಬಟ್ ಎಷ್ಟಿದೆ? 18 ಇದೆ. ಅಂದರೆ 2 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇದೆ, ಜಾಸ್ತಿ ಇದೆ. ಎಲೆಕ್ಟ್ರಾನ್ಸ್ಗಳು ಜಾಸ್ತಿ ಇದ್ದಾಗ ನಾವೇನು ಮಾಡಬೇಕು? ನೆಗೆಟಿವ್ ಚಾರ್ಜ್ ಹಾಕಬೇಕು. ಎಲೆಕ್ಟ್ರಾನ್ಸ್ ಕಡಿಮೆ ಇದ್ದರೆ ಪಾಸಿಟಿವ್ ಚಾರ್ಜ್. ಈಗ ಇಲ್ಲಿ ಎಲೆಕ್ಟ್ರಾನ್ಸ್ ಎಷ್ಟಿದೆ? ಜಾಸ್ತಿ ಇದೆ, ಮೋರ್ ಇದೆ. ಮೋರ್ ಇದ್ದಾಗ ಏನು ಮಾಡೋಣ? ನೆಗೆಟಿವ್ ಚಾರ್ಜ್ ಹಾಕೋಣ. ಅರ್ಥ ಆಯ್ತಾ? ಮತ್ತು ಎಷ್ಟು ಎಲೆಕ್ಟ್ರಾನ್ ಜಾಸ್ತಿ ಇದೆ? 2 ಎಲೆಕ್ಟ್ರಾನ್ ಜಾಸ್ತಿ ಇದೆ. ದಟ್ಸ್ ವೈ 2 ಮೈನಸ್ ಅಂತ ಬರೆಯೋಣ. ಎಸ್, 2 ಮೈನಸ್ಸು. ಮತ್ತೀಗ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿದೆ? 16 ಇದೆ. ಆ 16 ನಾವೆಲ್ಲಿ ಬರೀಬೇಕು? ಕೆಳಗಡೆ ಬರೀಬೇಕು, ಅಟಾಮಿಕ್ ನಂಬರ್. ಈಗ ಇನ್ನೇನು ಸಿಂಬಲ್ ಗೊತ್ತಾಯಿತು, ಅಟಾಮಿಕ್ ನಂಬರ್ ಗೊತ್ತಾಯಿತು, ಚಾರ್ಜ್ ಗೊತ್ತಾಯಿತು. 2 ಮೈನಸ್ ಏನಕ್ಕೆ ಬಂತು ಅಂತ ಗೊತ್ತಾಯ್ತಲ್ವಾ? 2 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇದೆ. ನೆಕ್ಸ್ಟು ಮಾಸ್ ನಂಬರ್ ಬರೀಬೇಕು. ಮಾಸ್ ನಂಬರ್ಗೆ ಏನು ಫಾರ್ಮುಲಾ? ಎನ್ ಇಸ್ ಈಕ್ವಲ್ ಟು ಏನು? ಎ ಮೈನಸ್ ಝೆಡ್. ಈಗ ತಾನೇ ಹೇಳಿದೆ. ಸೊ ಎನ್ ಕೊಟ್ಟಿದ್ದಾರೆ, ನಮಗೆ ಎ ಬೇಕು. ಎ ಇಸ್ ಈಕ್ವಲ್ ಟು ಏನು? ಎನ್ ಪ್ಲಸ್ ಝೆಡ್ ಆಗುತ್ತಲ್ವಾ. ಸೊ ನಂಬರ್ ಆಫ್ ನ್ಯೂಟ್ರಾನ್ಸ್ ಎಷ್ಟಿದೆ? 16 ಇದೆ. ಪ್ಲಸ್ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿದೆ? ಅದು ಕೂಡ 16 ಇದೆ. 16 ಪ್ಲಸ್ 16 ಎಷ್ಟಾಗುತ್ತೆ? 32 ಆಗುತ್ತೆ. ಇದು ಮಾಸ್ ನಂಬರ್. ಸೊ 32. ಸೊ ದಿಸ್ ಈಸ್ ದ ಆ್ಯಕ್ಚುಯಲ್ ಸಿಂಬಲ್ ಆಫ್ ದ ಸ್ಪೀಸೀಸ್. ಅವ್ರು ಕೊಟ್ಟಿರುವಂಥ ಸ್ಪೀಸೀಸ್ದು ಕರೆಕ್ಟ್ ಸಿಂಬಲ್ ಇದು. ಅಟಾಮಿಕ್ ನಂಬರು, ಮಾಸ್ ನಂಬರು ಮತ್ತು ಚಾರ್ಜ್. ಬಟ್ ಸಮ್ಟೈಮ್ಸ್ ಏನಾಗ್ಬೋದು, ನಿಮಗೆ ಇಲ್ಲಿ ಎಲೆಕ್ಟ್ರಾನ್ ಕಡಿಮೆ ಇತ್ತು ಅಂತ ಅಂದ್ಕೊಳ್ಳಿ. ಈಗ ಇಲ್ಲಿ ಪ್ರೋಟಾನ್ 16 ಇದೆ, ಎಲೆಕ್ಟ್ರಾನ್ 15 ಇತ್ತು ಅಂತ ಅಂದ್ಕೊಳ್ಳಿ. ಅದರ ಅರ್ಥ ಏನು? 1 ಎಲೆಕ್ಟ್ರಾನ್ ಕಡಿಮೆ ಆಗಿದೆ. ಕಡಿಮೆ ಆದಾಗ ಏನು ಮಾಡಬೇಕು? ನಾವು ಪ್ಲಸ್ ಹಾಕಬೇಕಾಗುತ್ತೆ. 1 ಎಲೆಕ್ಟ್ರಾನ್ ಲೆಸ್ ಇದ್ದರೆ 1 ಪ್ಲಸ್,
2 ಎಲೆಕ್ಟ್ರಾನ್ ಲೆಸ್ ಇದ್ದರೆ 2 ಪ್ಲಸ್. ಓಕೆ, ಸೊ ಇಲ್ಲಿ ಎಕ್ಸ್ಟ್ರಾ ಇರೋದ್ರಿಂದ, ಜಾಸ್ತಿ ಇರೋದ್ರಿಂದ ನಾನು 2 ಮೈನಸ್ ಅಂತ ಹಾಕಿದ್ದೀನಿ. 2 ಎಲೆಕ್ಟ್ರಾನ್ ಜಾಸ್ತಿ ಇರೋದು, ಇದು ಸಿಂಪಲ್. ಅರ್ಥ ಆಯ್ತಾ? ಸೊ ಇದೆರಡು ಪ್ರಾಬ್ಲಮ್. ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಇದ್ರಲ್ಲಿ ನೋಡಿ, ಈ ಪ್ರಾಬ್ಲಮ್ಮು ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಮೇಲಿದೆ. ಫಸ್ಟ್ ಪ್ರಾಬ್ಲಮ್ ಏನು ಹೇಳುತ್ತೆ, ದ ವಿವಿಧ ಭಾರತಿ ಸ್ಟೇಷನ್ ಆಫ್ ಆಲ್ ಇಂಡಿಯಾ ರೇಡಿಯೋ ಡೆಲ್ಲಿಲಿರೋದದ್ದು ಬ್ರಾಡ್ಕಾಸ್ಟ್ ಆನ್ ಎ ಫ್ರೀಕ್ವೆನ್ಸಿ ಆಫ್ 1368 ಕಿಲೋ ಹರ್ಟ್ಸ್. ಇದು ಫ್ರೀಕ್ವೆನ್ಸಿ, ಅಂದರೆ ಆ ಫ್ರೀಕ್ವೆನ್ಸಿಯಲ್ಲಿ ಅವರು ಬ್ರಾಡ್ಕಾಸ್ಟ್ ಮಾಡ್ತಾ ಇದ್ದಾರೆ ಪ್ರೋಗ್ರಾಮ್ಸ್ನ. ಆಗಿದ್ರೆ ಕ್ಯಾಲ್ಕುಲೇಟ್ ದ ವೇವ್ ಲೆಂತ್, ಆ ವೇವ್ ಲೆಂತನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ ಆಲ್ಸೋ ವಿಚ್ ಪಾರ್ಟ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಡಸ್ ಇಟ್ ಬಿಲಾಂಗ್ ಟು, ಅಂದರೆ ಆ ವೇವ್ ಲೆಂತ್ ಏನು ಆನ್ಸರ್ ಬರುತ್ತೋ ಅದು ಯಾವ ರೀಜನ್ಗೆ ಬರುತ್ತೆ ಅಂತ ಕೇಳ್ತಾರೆ. ಅಂದರೆ ರೇಡಿಯೋ ವೇವ್ ಲೆಂತ್ ಬರುತ್ತೆ, UV ರೀಜನ್ ಬರುತ್ತೆ, IR ರೀಜನ್ ಬರುತ್ತೆ. ಸೊ ಯಾವ ರೀಜನ್ಗೆ ಬರುತ್ತೆ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಬೇಕು. ಸೊ ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸಲ್ಲಿ ಕೆಲವು ಈ ಫಾರ್ಮುಲಾಸ್ ಕೊಟ್ಟಿದ್ದೀನಿ ನಿಮಗೆ ಅಲ್ವಾ, C = ν × ಲ್ಯಾಂಬ್ಡಾ. ಸೊ ಆ ಫಾರ್ಮುಲಾದ ಮೇಲೆ ಮೇಜರಾಗಿ ಈ ಪ್ರಾಬ್ಲಮ್ಸ್ ಬರ್ತಿರ್ತವೆ. ನಾವು ಕೆಲವು ಚೇಂಜಸ್ ಮಾಡ್ಕೋಬೇಕಾಗತ್ತೆ, ಅದೇನು ಅಂತ ನೋಡೋಣ. ಈಗ ಫಸ್ಟ್ ಇಲ್ಲಿ ಪ್ರಾಬ್ಲಮಲ್ಲಿ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನ ಬರ್ಕೊಳ್ಳೋಣ. ಫಸ್ಟ್ ಏನು ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ಅಲ್ವೇನಪ್ಪ. ವಾಟ್ ಇಸ್ ದ ಫ್ರೀಕ್ವೆನ್ಸಿ? ನ್ಯೂ. ಸೊ ನ್ಯೂ ಈಸ್ 1368 ಕಿಲೋ ಹರ್ಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲ್. ಸೊ ಕಿಲೋ ಅಂತಿದೆ, ಅದನ್ನು ಫಸ್ಟ್ ತೆಗಿಯೋಣ. ಕಿಲೋ ತೆಗಿಬೇಕು ಅಂದ್ರೆ ಏನು ಮಾಡಬೇಕು, 1368 × 10⁻³ ಹರ್ಟ್ಸ್ ಆಯಿತು. ಸೊ ನಾವು ಹರ್ಟ್ಸನ್ನು ಏನಂತ ಬರೀಬೋದು, ಬೇಕಿದ್ರೆ ಸೆಕೆಂಡ್ಸ್ ಅಂತನಾದರೂ ಬರೀಬೋದು. 1368 × 10⁻³ ಪರ್ ಸೆಕೆಂಡ್ ಅಂತ ಬರೀಬೋದು. ಇದು ಫ್ರೀಕ್ವೆನ್ಸಿ ನೀವು ಕೊಟ್ಟಿದ್ದಾರೆ. ನೆಕ್ಸ್ಟು ಏನು ಕೇಳ್ತಾ ಇದ್ದಾರೆ, ವೇವ್ ಲೆಂತ್. ಸೊ ವೇವ್ ಲೆಂತ್ಗೆ ಸಿಂಬಲು ಲ್ಯಾಂಬ್ಡಾ ಇಸ್ ಅ ಕ್ವಶನ್ ಮಾರ್ಕ್, ಲ್ಯಾಂಬ್ಡಾ ಕೇಳ್ತಾ ಇದ್ದಾರೆ. ಓಕೆ, ಸೊ ಫಾರ್ಮುಲಾ ಏನು ನೀವು ಗೆಸ್ ಮಾಡ್ಬೋದು, ನ್ಯೂ ಮತ್ತು ಲ್ಯಾಂಬ್ಡಾ ಎರಡು ಇರುವಂಥ ಫಾರ್ಮುಲಾ ಯಾವುದು? ಎರಡು ಇರುವಂಥ ಫಾರ್ಮುಲಾನ ಗೆಸ್ ಮಾಡಿ. C = ν × ಲ್ಯಾಂಬ್ಡಾ. ಓಕೆನಾ? ಸೊ ಅಲ್ಲಿ ನಮಗೆ ಲ್ಯಾಂಬ್ಡಾ ಕಂಡುಹಿಡಿಯೋಕ್ಕೆ ಇನ್ನೇನು ಟರ್ಮ್ ಬೇಕು ನೋಡಿ, ನ್ಯೂ ಬೇಕು ಕೊಟ್ಟಿದ್ದಾರೆ. ಓಕೆ, ಲ್ಯಾಂಬ್ಡಾ ಫೈಂಡ್ ಔಟ್ ಮಾಡಬೇಕು, C ಬೇಕು. ಬಟ್ C ನಮಗೆ ಗೊತ್ತಿರಬೇಕು ಏನು, C ಇಸ್ ದ ವೆಲಾಸಿಟಿ ಆಫ್ ದ ಲೈಟ್. ಎಷ್ಟು ವೆಲಾಸಿಟಿ ಆಫ್ ಲೈಟು? 3 × 10⁸ ಮೀಟರ್ ಪರ್ ಸೆಕೆಂಡ್. ಇದು ಕಾನ್ಸ್ಟೆಂಟ್ ವ್ಯಾಲ್ಯೂ, ಇದು ಗೊತ್ತಿರಬೇಕು. ಸೊ ಈಗ C ಗೊತ್ತಿದೆ, ನ್ಯೂ ಗೊತ್ತಿದೆ, ಲ್ಯಾಂಬ್ಡಾ ಫೈಂಡ್ ಔಟ್ ಮಾಡೋಣ. ಹೇಗೆ? ಸೊ ಲ್ಯಾಂಬ್ಡಾ ಅಲ್ಲೇ ಉಳಿಸ್ಕೊಳ್ಳಿ, ಬಿಕಾಸ್ ಲ್ಯಾಂಬ್ಡಾ ಬೇಕು ನಮಗೆ. ನ್ಯೂನ ಕಡೆ ತೊಗೊಳ್ಳೋಣ. ಸೊ ಪ್ರಾಡಕ್ಟ್ ಇರೋದ್ರಿಂದ ಆ ನ್ಯೂ ಏನಾಗುತ್ತೆ, ಡಿನಾಮಿನೇಟರ್ಗೆ ಬರುತ್ತೆ ಅಲ್ವೇನಪ್ಪ. ಸೊ C ವ್ಯಾಲ್ಯೂ ಎಷ್ಟು? 3 × 10⁸ ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟು ನ್ಯೂ ಕೊಟ್ಟಿದ್ದಾರೆ, ನ್ಯೂ ಎಷ್ಟಿದೆ? 1368 × 10⁻³ ಪರ್ ಸೆಕೆಂಡ್ ಆಯಿತು, ಹೌದಲ್ವಾ? ಈಗೇನಾಯಿತು, ಪರ್ ಸೆಕೆಂಡ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಈಗ ಇದನ್ನು ಡಿವೈಡ್ ಮಾಡಬೇಕು. ಕ್ಯಾಲ್ಕುಲೇಟರ್ ಇರುತ್ತೆ, ಈಸಿಯಾಗಿ ಡಿವೈಡ್ ಮಾಡಿಬಿಡ್ತೀರಾ ಥಿಯರಿ ಎಕ್ಸಾಮ್ಸಲ್ಲಿ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋದಾಗ ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡೋ ಹಾಗಿಲ್ಲ, ಹಾಗೆ ಕ್ಯಾಲ್ಕುಲೇಷನ್ ಮಾಡಬೇಕು. ಹಾಗೆ ಇಲ್ಲೂ ಕೂಡ ನಾನು ಏನು ಮಾಡ್ತೀನಿ, ವಿತೌಟ್ ಕ್ಯಾಲ್ಕುಲೇಟರ್ ನಿಮಗೆ ಸಿಂಪ್ಲಿಫೈ ಮಾಡೋದು ಹೇಳ್ಕೊಡ್ತಾ ಹೋಗ್ತೀನಿ. ನೋಡ್ಕೊಳ್ಳಿ, ಈಗ ಏನು ಮಾಡಬೇಕು, 3/, ಇವೆರಡು ನಂಬರ್ನ ನಾನು ಡಿವೈಡ್ ಮಾಡಬೇಕು. ಅದಕ್ಕೇನು ಮಾಡಿ, 3 / 1368 ಅಂತಿದೆ ಅಲ್ವಾ, ಇದನ್ನೇನು ಮಾಡ್ಕೋತೀನಿ, 2 ಪಾಯಿಂಟ್ ಹಿಂದೆ ತೊಗೊಳ್ಳಿ ಮತ್ತು ಇದನ್ನು 1 ಪಾಯಿಂಟ್ ಮುಂದೆ ಹೋಗಿ. ಸೊ ಅವಾಗ ಏನಾಗುತ್ತೆ, ಇದು 30 ಆಗುತ್ತೆ. ಇಂಟು 1 ಪಾಯಿಂಟು ನೀವು ಮುಂದೆ ಬಂದಾಗ ಅದು -1 ರೈಟ್ ಸೈಡ್ ಬಂದರೆ. ಓಕೆ, ಇಲ್ಲಿ ಹಿಂದೆ ಬರ್ತಾ ಇದ್ದೀರಾ 13.68. ಸೊ ಹಿಂದೆ ಬರೆದ್ರೆ ಏನು ಮಾಡಬೇಕು, ಪ್ಲಸ್ ಹಾಕಬೇಕು. ಎಷ್ಟು ಪಾಯಿಂಟ್ ಹಿಂದೆ ಬಂದಿದ್ದೀರಾ, 2 ಪಾಯಿಂಟ್ಸ್, ಅದಕ್ಕೆ +2 ಹಾಕೋತೀನಿ ಇದನ್ನು. ಓಕೆನಾ? ಈಗ 13.68ನ ರೌಂಡ್ ಆಫ್ ಮಾಡೋಣ. ಈಗ ಇದು 8 >5 ಇದೆ. ಫಸ್ಟ್ ಚಾಪ್ಟರ್ ಕಲ್ತಿರ್ತೀರ ರೌಂಡ್ ಆಫ್ ಮಾಡೋದು. ಸೊ >5 ಇದ್ದಾಗ ಪ್ರೀವಿಯಸ್ ನಂಬರ್ಗೆ 1 ಆ್ಯಡ್ ಮಾಡಿ, ಅವಾಗ ಇದು 7 ಆಯಿತು ಅಲ್ವಾ. ಈಗ ಇದು 7 ಆದಮೇಲೆ ಇದು ಕೂಡ >5 ಇದೆ ಅಲ್ವಾ, ಅವಾಗ ಪ್ರೀವಿಯಸ್ ನಂಬರ್ಗೆ ಮತ್ತೆ ಇನ್ನು 1 ಆ್ಯಡ್ ಮಾಡೋಣ, ಅವಾಗ ಇದು ಎಷ್ಟಾಗುತ್ತೆ, 14 ಆಗುತ್ತೆ. ಸೊ 30/14 ಆಯಿತು ಅಲ್ವಾ. ಈಗ 10⁻⁻1 ಇದೆ, ಇದು ಮೇಲ್ಗಡೆ ಬಂದರೆ -2 ಆಗುತ್ತೆ. 10⁻⁻1 10⁻⁻2. ಈಗ 14ಇಂದ 30 ನೀವು ಈಸಿಯಾಗಿ ಡಿವೈಡ್ ಮಾಡ್ಕೋಬೋದು ಅಲ್ವಾ. 14 2s 28, 30ಯಲ್ಲಿ 28 ಹೋದರೆ 2 ಉಳಿಯುತ್ತೆ, 2 ಡಿವೈಡ್ ಆಗಲ್ಲ, ಪಾಯಿಂಟ್ ಇಟ್ಕೊಳ್ಳಿ, ಒಂದು 0 ಹಾಕೊಳ್ಳಿ. ಅಗೇನ್ 14 1s 14, ಯಾಕೆಂದರೆ 14 2s 28 ಜಾಸ್ತಿ ಆಗಿಬಿಡುತ್ತೆ. ನೆಕ್ಸ್ಟು ಎಷ್ಟು ಉಳಿಯುತ್ತೆ ನಿಮಗೆ, 6 ಉಳಿಯುತ್ತೆ, ಡೆಸಿಮಲ್ ಇರೋದ್ರಿಂದ 0 ಹಾಕ್ಕೊಳ್ಳಿ. ನೆಕ್ಸ್ಟು ಅಷ್ಟಕ್ಕೆ ನಿಲ್ಲಿಸಿದ್ರು ಸಾಕು ನೀವು. ಈಗ 2.1 ಸಮಥಿಂಗ್ ಬಂತು ಆನ್ಸರ್ ಅಲ್ವಾ, ಇಲ್ಲಿ ಬರ್ಕೋತೀನಿ ಅದನ್ನು. ಸೊ ತುಂಬ ಡಿವಿಷನ್ ಮಾಡಬೇಕು ಅಂತೇನಿಲ್ಲ, 2 ಡಿವಿಷನ್ಸ್ ಬಂದರೂ ಸಾಕು. 2.1 ಬಂತು.
ಮತ್ತು ಇದು ಎಷ್ಟಾಗುತ್ತೆ 10 ಪವರ್ -1 10 ಪವರ್ -2 ಅಂದರೆ 10 ಪವರ್ -3 ಆಯಿತು. ಓಕೆನಾ. ನೆಕ್ಸ್ಟ್ ಇಲ್ಲಿ 10 ಪವರ್ 8 ಇದೆ, ಅದನ್ನು ಬರ್ಕೋತೀನಿ. ಈ +3 ಇದೆಯಲ್ಲ, ಇದು ನ್ಯೂಮರೇಟ್ರಿಗೆ ಬಂದರೆ ಏನಾಗುತ್ತೆ 10 ಪವರ್ -3 ಆಯಿತು. ಸೊ 2.1 ಮತ್ತು ಇಲ್ಲೇನು ಇತ್ತು ಪರ್ ಸೆಕೆಂಡ್ ಕ್ಯಾನ್ಸಲ್ ಆಗಿದೆ, ಮೀಟ್ರ್ ಮಾತ್ರ ಉಳ್ಕೊಂಡಿದೆ. ಓಕೆ. ಈಗ -3 ಎಷ್ಟಾಗುತ್ತೆ -6 +8 -6 +8 ಅಂದರೆ 10 ಪವರ್ +2 ಬರುತ್ತೆ. +2 ಮೀಟರ್ ಆಯಿತು. ಇದನ್ನು ನೀವು 10 ಪವರ್ +2 ತೆಗಿಬೇಕು ಅಂದರೆ 2 ಪಾಯಿಂಟ್ ಮುಂದೆ ಹೋಗಿ 210 ಮೀಟ್ರ್ ಬರುತ್ತೆ ಅಲ್ವಾ. ಸೊ 210 ಮೀಟ್ರ್ ಬಂದರೆ ಇದು ಯಾವ ರೇಂಜಲ್ಲಿ ಬರುತ್ತೆ ನಿಮಗೆ? ರೇಡಿಯೋ ಫ್ರೀಕ್ವೆನ್ಸಿ ರೇಂಜಲ್ಲಿ ಬರುತ್ತೆ ನಿಮಗೆ. ಓಕೆ. ರೇಡಿಯೋ ಫ್ರೀಕ್ವೆನ್ಸಿ ವೇವ್ ಲೆಂತ್ ಬರುತ್ತಲ್ಲ, ಆ ವೇವ್ ಲೆಂತಲ್ಲಿ ಬರುತ್ತೆ. ಹೀಗೆ ನಾವು ಕ್ಯಾಲ್ಕುಲೇಟರ್ ಇಲ್ಲ ಅಂದರೂ ಕೂಡ ಏನು ಮಾಡ್ಬೋದು, ಕ್ಯಾಲ್ಕುಲೇಷನ್ಸ್ನ ಮಾಡ್ಬೋದು. ಹೀಗೆ ಪ್ರಾಕ್ಟೀಸ್ ಮಾಡಿ ನೀವು, ಯಾಕೆಂದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೆ ಕ್ಯಾಲ್ಕುಲೇಟರ್ ಅಲೋ ಇಲ್ದಿರೋದ್ರಿಂದ ಸೊ ನೀವು ಹೀಗೆ ರೌಂಡ್ ಅಪ್ ಮಾಡಿಕೊಂಡು ಬಿಗ್ ನಂಬರ್ನ ಸ್ಮಾಲ್ ನಂಬರ್ ಮಾಡ್ಕೋಬೇಕು ಬೈ ಶಿಫ್ಟಿಂಗ್ ದ ಪಾಯಿಂಟ್ಸ್. ಸೊ ಆ ಥರ ಮಾಡ್ಕೊಂಡಾಗ ಕ್ಯಾಲ್ಕುಲೇಷನ್ ಏನಾಗುತ್ತೆ, ಈಸಿ ಆಗುತ್ತೆ. ಓಕೆನಾ. ಇದು ಅನದರ್ ಪ್ರಾಬ್ಲಮ್. ಸೊ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಕ್ಕಿಂತ ಮುಂಚೆ ಈಗ ಹಿಂದಿನ ಪ್ರಾಬ್ಲಮಲ್ಲಿ ನಾವು ವಿತೌಟ್ ಕ್ಯಾಲ್ಕುಲೇಟರ್ ಅಂದರೆ ರೌಂಡ್ ಆಫ್ ಮಾಡಿದಾಗ ನಮಗೆ ಎಷ್ಟು ಬಂತು, ಅರೌಂಡ್ 210 ಮೀಟ್ರ್ ಬಂತು. ಬಟ್ ನೀವು ಕ್ಯಾಲ್ಕುಲೇಟರ್ ಮಾಡಿದಾಗ 219 ಬರುತ್ತೆ ಅದು ಎಕ್ಸಾಕ್ಟ್ಲಿ. ಬಟ್ ನಾವು ರೌಂಡ್ ಆಫ್ ಮಾಡಿದಾಗ 1-2-3 ಡಿಜಿಟ್ಸ್ ಲಾಸ್ಟಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅಷ್ಟರಲ್ಲಿ ನೀವು ಅವರೇ ಕರೆಕ್ಟ್ ಆನ್ಸರ್ ಕೊಟ್ಟಿರ್ತಾರೆ. ನಾವು ಫೋರ್ ಆಪ್ಷನ್ಸಲ್ಲಿ ಒಂದನ್ನು ಗೆಸ್ ಮಾಡಬೇಕಾಗಿರೋದ್ರಿಂದ ರೌಂಡ್ ಆಫ್ ಮಾಡೋದ್ರಿಂದ ಏನು ಮಿಸ್ಟೇಕ್ಸ್ ಆಗಲ್ಲ. ಸೊ ಲಾಸ್ಟ್ ಡಿಜಿಟ್ಸಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಬರುತ್ತೆ. ಸೊ ಅದು 219 ಬರುತ್ತೆ. ನಾವು ರೌಂಡ್ ಆಫ್ ಮಾಡಿದಾಗ 210 ಬಂದಿತ್ತು. ಏನಂತ ಚೇಂಜಸ್ ಇಲ್ಲ. ಓಕೆನಾ. ಈಗ ಅದೇ ರೀತಿ ಸೆಕೆಂಡ್ ಪ್ರಾಬ್ಲಮ್ ಮಾಡೋಣ. ದ ವೇವ್ ಲೆಂತ್ ರೇಂಜ್ ಆಫ್ ದ ವಿಸಿಬಲ್ ಸ್ಪೆಕ್ಟ್ರಮ್ ಎಕ್ಸ್ಟೆಂಡ್ ಫ್ರಮ್, ಅಂದರೆ ವಿಸಿಬಲ್ ಸ್ಪೆಕ್ಟ್ರಮ್ದು ವೇವ್ ಲೆಂತ್ ರೇಂಜ್ ಕೊಟ್ಟಿದ್ದಾರೆ. ಅಂದರೆ ನಮ್ಮ ಕಣ್ಣಿಗೆ ಕಾಣುವಂಥ ವೇವ್ ಲೆಂತ್ ಇದಾವಲ್ಲ, ವಿಬ್ ಗಯಾರ್, ಸೊ ಅದ್ರದ್ದು ರೇಂಜ್ ಕೊಟ್ಟಿದ್ದಾರೆ, ವೇವ್ ಲೆಂತ್ ಕೊಟ್ಟಿದ್ದಾರೆ. 400 750, ವೈಲೆಟ್ ಟು 400 ಬರುತ್ತೆ, ರೆಡ್ 750 ಮಧ್ಯೆ ಇರುತ್ತೆ, ವಿಬ್ ಗಯಾರ್ ಅಲ್ವಾ. ಸೊ ಎಕ್ಸ್ಪ್ರೆಸ್ ದೀಸ್ ವೇವ್ ಲೆಂತ್ ಇನ್ ಫ್ರೀಕ್ವೆನ್ಸಿ ಅಂತ ಕೇಳ್ತಾರೆ. ಅಂದರೆ ವೇವ್ ಲೆಂತ್ ಕೊಟ್ಟಿದ್ದಾರೆ, ಅದನ್ನು ಫ್ರೀಕ್ವೆನ್ಸಿಗೆ ಕನ್ವರ್ಟ್ ಮಾಡಬೇಕು ನಾವು. ಸೊ ಎಗೇನ್ ಯಾವ ಫಾರ್ಮುಲಾ ಯೂಸ್ ಮಾಡೋಣ ನಾವು? C is equal to ನ್ಯೂ ಇಂಟು ಲ್ಯಾಂಬ್ಡಾ. ಸೊ ಫಸ್ಟ್ ಆಫ್ ಆಲ್ ಕೊಟ್ಟಿರೋದನ್ನ ಬರ್ಕೊಳ್ಳೋಣ. ವೈಲೆಟ್ ಕೊಟ್ಟಿದ್ದಾರೆ. ಸೊ ವೈಲೆಟ್ಗೆ ವೇವ್ ಲೆಂತ್ ಕೊಟ್ಟಿದ್ದಾರೆ ಎಷ್ಟು? 400 ನ್ಯಾನೋಮೀಟರ್. ಓಕೆನಾ. 400 ನ್ಯಾನೋಮೀಟರ್ ಕೊಟ್ಟಿದ್ದಾರೆ. ನಾವು ಅದಕ್ಕೆ ಫ್ರೀಕ್ವೆನ್ಸಿ ಕಂಡುಹಿಡಿಬೇಕು, ಅದನ್ನು ಫ್ರೀಕ್ವೆನ್ಸಿ ಕನ್ವರ್ಟ್ ಮಾಡಬೇಕು, ನ್ಯೂ. ಸೊ ಲ್ಯಾಂಬ್ಡಾ ಗೊತ್ತಿದೆ, ನ್ಯೂ ಫೈಂಡ್ ಔಟ್ ಮಾಡಬೇಕು. ಇನ್ನೊಂದು ಏನು ಬೇಕು? ಸಿ. ಬಟ್ ಸಿ ಆಲ್ರೆಡಿ ಹೇಳ್ಕೊಟ್ಟೆ ಅಲ್ವಾ, ಎಷ್ಟು? 3 × 10⁸ ಮೀಟರ್ ಪರ್ ಸೆಕೆಂಡ್. ಈಗ ಒಂದು ಪ್ರಾಬ್ಲಮ್ ಆಯ್ತು ನೋಡಿ. ಏನು ಇದು ನ್ಯಾನೋಮೀಟ್ರಲ್ಲಿದೆ, ಬಟ್ ಇದು ಮೀಟ್ರಲ್ಲಿದೆ. ಸೊ 2 ಯೂನಿಟ್ ಏನಿರಬೇಕು, ಯಾವಾಗಲೂ ಸೇಮ್ ಇರಬೇಕು. ಅದಕ್ಕೆ ನಾವೇನು ಮಾಡೋಣ, ನ್ಯಾನೋಮೀಟ್ರನ್ನ ಮೀಟ್ರಿಗೆ ಮಾಡ್ಕೊಳ್ಳೋಣ. ಸೊ ನ್ಯಾನೋಮೀಟ್ರನ್ನ ಮೀಟ್ರ್ ಮಾಡಿದ್ರೆ ಎಷ್ಟಾಗುತ್ತೆ? 400. ನ್ಯಾನೋ ಅಂದರೆ ಎಷ್ಟಾಗುತ್ತೆ? 10⁻⁹ ಮೀಟರ್. ಓಕೆನಾ. ಈಗ ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋಣ. ನ್ಯೂ ಬೇಕು ತಾನೆ. ಸೊ ನ್ಯೂ ಈಸ್ ಈಕ್ವಲ್ ಟು ಲ್ಯಾಂಬ್ಡಾನ ಈ ಕಡೆ ತೊಗೊಂಡ್ರೆ ಏನಾಗುತ್ತೆ? C/λ. ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಿ ಅಂದರೆ ಎಷ್ಟು? 3 × 10⁸ ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಇನ್ನು ವೇವ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ? 400 × 10⁻⁹ ಮೀಟರ್ ಕೊಟ್ಟಿದ್ದಾರೆ. ಓಕೆನಾ. ಸೊ ಅವಾಗ ಇದು ಮೀಟರ್ ಗೆಟ್ ಕ್ಯಾನ್ಸಲ್ಡ್. ಈಗ 3/400 ಡಿವೈಡ್ ಮಾಡಬೇಕು ವಿತೌಟ್ ಕ್ಯಾಲ್ಕುಲೇಟ್ರು. ಹೇಗೆ ನೋಡ್ಕೊಳ್ಳಿ. ಈಗ ಪವರ್ಸ್ ನಾನು ಅಲ್ಲೇ ಬಿಡ್ತೀನಿ, 3/400 ಮಾತ್ರ ತಗೋತೀನಿ. 3/400ನ ಇದನ್ನು 1 ಪಾಯಿಂಟ್ ಮುಂದೆ ಶಿಫ್ಟ್ ಮಾಡ್ಕೊಳ್ಳಿ. 30 ಆಗುತ್ತಾ? ಸೊ 30 × 10⁻⁻1 ರೈಟ್ ಸೈಡ್ಗೆ ಹೋದರೆ -1. ನೆಕ್ಸ್ಟ್ ಇದನ್ನೇನು ಮಾಡಿ 2 ಪಾಯಿಂಟ್ ಹಿಂದೆ ತೊಗೊಳ್ಳಿ. ಎಷ್ಟಾಗುತ್ತೆ? 4 ಆಗುತ್ತಾ? ಹಿಂದೆ ಬಂದರೆ ಏನು ಮಾಡಬೇಕು? ಪ್ಲಸ್ ಹಾಕೋಬೇಕು. 2 ಪಾಯಿಂಟ್ಸ್ ಹಿಂದೆ ಬಂದಿದ್ದೀರಾ, ಸೊ 10⁻+2. ಈಗ ಡಿವೈಡ್ ಮಾಡೋದು ಈಸಿ ಆಗುತ್ತೆ ನೋಡಿ. ನ್ಯೂಮರೇಟ್ರ್ ಬಿಗ್ಗರ್ ಆಯಿತು, ಡಿನಾಮಿನೇಟರ್ ಸ್ಮಾಲರ್ ಆಯಿತು. ಈಗ ಡಿವಿಷನ್ ನೀವು ಈಸಿಯಾಗಿ ಮಾಡ್ಬೋದು. ಸೊ 4 7s 28 ಅಲ್ವಾ? 4 28. ಸೊ 2 ಉಳಿತು, ಪಾಯಿಂಟ್ ಇಟ್ಕೊಳ್ಳೋಣ. ಎಷ್ಟಾಗುತ್ತೆ? 20 ಆಗುತ್ತೆ. 20 ಆದರೆ 4 5s 20 ನೋಡಿ, 7.5 ಈಸಿಯಾಗಿ ಡಿವೈಡ್ ಆಗೋಯಿತು. ಇಂಟು 10⁻⁻1 ಮೇಲ್ಗಡೆ ಇತ್ತು, ಈ +2 ಮೇಲ್ಗಡೆ ಹೋದ್ರೆ ಏನಾಗುತ್ತೆ? -2 ಆಗುತ್ತೆ. ಸೊ 7.5 -1 -2 10⁻⁻3 ಬಂತು. ಅದನ್ನ ಇಲ್ಲಿ ಹಾಕೋಣ ಈಗ. ಸೊ ಇದಿಷ್ಟು ಡಿವೈಡ್ ಮಾಡಿದಾಗ ನಮ್ಗೆ ಅಲ್ಲಿ ಏನು ಬಂದಿದೆ? 7.5 × 10⁻⁻3 ಬಂದಿದೆ ಅಲ್ವಾ? ಇದು 10⁸ ಹಾಗೆ ಬರ್ಕೋತೀನಿ. ಈ -9 ಇದೆಯಲ್ಲ, ಇದು ಮೇಲ್ಗಡೆ ಬಂದರೆ +9 ಆಗುತ್ತೆ. ಓಕೆ.
7.5 ಯೂನಿಟ್ ಏನು ಉಳ್ಕೋತಿಲ್ಲಿ ಮೀಟರ್ ಕ್ಯಾನ್ಸಲ್ ಆಗಿದೆ ಪರ್ ಸೆಕೆಂಡ್ ಅಂದ್ರೆ ಏನು ಹರ್ಟ್ಸ್ ಅಂತ ಹೇಳ್ಬಿಟ್ಟು ಅಲ್ವಾ, ಅದೇ ತಾನೇ ನಮಗೆ ಬೇಕಿದೆ ಯೂನಿಟ್ ಫ್ರೀಕ್ವೆನ್ಸಿ ಇದು 7.5. ಈಗ ಇಲ್ಲಿ 8ಅಲ್ಲಿ 3 ಹೋದ್ರೆ ಎಷ್ಟಾಗುತ್ತೆ 5 ಉಳಿಯುತ್ತೆ ಅಲ್ವಾ. ಸೊ 5 + 9 ಎಷ್ಟಾಗುತ್ತೆ 14 ಆಗುತ್ತೆ. ಸೊ 10^14 ಪರ್ ಸೆಕೆಂಡ್ ಅಂತನಾದರೂ ಬರೀಬಹುದು, ಅಥವಾ 7.5 × 10^14 ಹರ್ಟ್ಸ್ ಅಂತನಾದರೂ ಬರಿಬೋದು. ಸೊ ಇದು ನಿಮಗೆ ಫ್ರೀಕ್ವೆನ್ಸಿ ಆನ್ಸರ್ ಸಿಕ್ತು. ಅರ್ಥ ಆಯ್ತಾ? ನೋಡಿ, ಹೀಗೆ ವಿತೌಟ್ ಕ್ಯಾಲ್ಕುಲೇಟರ್ ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ನೀವು ಕ್ಯಾಲ್ಕುಲೇಟರ್ ತೊಗೊಂಡು ಮಾಡಿದ್ರೂ ಕೂಡ ಇಷ್ಟೇ ಆನ್ಸರ್ ಬರುತ್ತೆ, 7.5 × 10^14 ಹರ್ಟ್ಸ್. ಓಕೆನಾ? ಸೊ ಹೀಗೆ ಇನ್ನೊಂದು ಪ್ರಾಬ್ಲಮ್ ಮಾಡೋಣ, ಅವಾಗ ಇನ್ನೂ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗ್ತದೆ. ಓಕೆ, ಅದೇ ಪ್ರಾಬ್ಲಮಲ್ಲಿ ನಾವು ಇನ್ನೊಂದು ಕನ್ವರ್ಷನ್ಸ್ ಮಾಡಲಿಲ್ಲ, ಅದು ವೈಲೆಟ್ ಮಾಡಿದ್ವಿ ಅಲ್ವಾ. ಸೊ ರೆಡ್ಗೆ ಮಾಡೋಣ. ಈಗ ರೆಡ್ 750 ನ್ಯಾನೋಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅದನ್ನು ಫ್ರೀಕ್ವೆನ್ಸಿಗೆ ಕನ್ವರ್ಟ್ ಮಾಡಬೇಕು, ಅದನ್ನು ಕನ್ವರ್ಟ್ ಮಾಡೋಣ. ಎಗೇನ್ C = ನ್ಯೂ ಇಂಟು ಲ್ಯಾಂಬ್ಡಾ. ನಮಗೆ ಲ್ಯಾಂಬ್ಡಾ ಗೊತ್ತಿದೆ, ಸೊ ನ್ಯೂ ಕಂಡುಹಿಡಿಬೇಕು. C/λ ಅಂತ ಬರ್ಕೊಳ್ಳೋಣ. C ಗೊತ್ತಿದೆ ಅಲ್ವಾ ಎಷ್ಟು, 3 × 10^8 ಮೀಟರ್ ಪರ್ ಸೆಕೆಂಡ್. ಲ್ಯಾಂಬ್ಡಾ ಎಷ್ಟಿದೆ 750 ನ್ಯಾನೋಮೀಟ್ರ್ ಇದೆ. ನ್ಯಾನೋ ಅಂದರೆ ಪ್ರೀವಿಯಸ್ ಪ್ರಾಬ್ಲಮ್ ಹೇಳ್ಕೊಟ್ಟೆ 10⁻⁹ ಮೀಟ್ರ್ ಆಯಿತು. ಸೊ ಅವಾಗ ಮೀಟರ್ ಗೆಟ್ ಕ್ಯಾನ್ಸಲ್ಡ್ ಅಲ್ವಾ. ಈಗ 3/750 ಇದೆ. ಸೊ ಇದನ್ನು ಡಿವೈಡ್ ಮಾಡಬೇಕು. ಅದಕ್ಕೆ ಏನು ಮಾಡೋಣ ಅಂದರೆ ಸಪ್ರೇಟಾಗಿ ಬರ್ಕೊಳ್ಳೋಣ ಅದನ್ನು. 3/750. ಓಕೆ, ಸೊ ಅಲ್ಲಿ ಅದನ್ನು 30 ಮಾಡ್ಕೋತೀನಿ × 10⁻⁻1. ಮುಂದೆ 1 ಪಾಯಿಂಟ್ ಹೋಗಿದೆ. ಇಲ್ಲಿ 2 ಪಾಯಿಂಟ್ ಹಿಂದೆ ಬರೋಣ. 7.5 × 10⁻+2 ಆಗುತ್ತೆ. ಹಿಂದೆ ಬಂದರೆ +2 ಆಗುತ್ತೆ. ಇದನ್ನು ಬೇಕಾದ್ರೆ ನೀವು ಮತ್ತೆ ರೌಂಡ್ ಆಫ್ ಮಾಡ್ಕೋಬೋದು. ಹೇಗೆ, ಇದು =5 ಇದೆ. ಸೊ =5 ಇದ್ದು ಅದ್ರ ಪ್ರೀವಿಯಸ್ ನಂಬರ್ ಆಡ್ ಇದ್ದರೆ ನಾವೇನು ಮಾಡ್ಕೋತೀವಿ, +1 ಆ್ಯಡ್ ಮಾಡ್ಕೋತೀವಿ ಅಲ್ವಾ. =5 ಇದ್ದು ಅದು ಪ್ರೀವಿಯಸ್ ನಂಬರ್ ಆಡ್ ಇದ್ದರೆ ಅದನ್ನು 1 ಆ್ಯಡ್ ಮಾಡ್ಕೋಬೇಕು, ಆಡ್ ಇದ್ದರೆ. ಓಕೆ, ಈಗ ಇದು ಆಡ್ ಇದೆ, 1 ಆ್ಯಡ್ ಮಾಡ್ಕೋತೀನಿ. ಸೊ 30/8 ಆಯಿತು ಅಲ್ವಾ. ಸೊ ಇದು 10⁻⁻1 ಹಾಗೆ ಇದೆ, +2 ಮೇಲ್ಗಡೆ ಹೋದರೆ 10⁻⁻2 ಆಗುತ್ತೆ. ಈಗ 8ಇಂದ ಈಸಿಯಾಗಿ ನೀವು ಡಿವೈಡ್ ಮಾಡ್ಬೋದು. ಎಷ್ಟಾಗುತ್ತೆ, 8 4 32 ಆಗುತ್ತೆ. 8 4 32 ಆಗಿಬಿಡುತ್ತೆ. ಸೊ 8 3 ತೊಗೊಳ್ಳೋಣ. ಸೊ 8 3 ಎಷ್ಟಾಗುತ್ತೆ, 8 3 24 ಅಲ್ವಾ. 24 ಹೋದರೆ ಇನ್ನು 6 ಉಳಿತು. ಅದಕ್ಕೆ ಪಾಯಿಂಟ್ ಇಟ್ಕೊಳ್ಳೋಣ, ಯಾಕೆಂದರೆ 6 ಹೋಗಲ್ಲ ಅಲ್ವಾ. ಸೊ 60 ಆಗಿತ್ತು. ಸೊ 60 ಅಂದರೆ 8 7s ಅಲ್ವಾ. 8 7 56 ಆಗುತ್ತೆ. ಎಗೇನ್ 56, 60ಲಿ 56 ಹೋದ್ರೆ ಏನಾಗುತ್ತೆ ನಿಮಗೆ 4 ಉಳಿಯುತ್ತೆ, ಅದು 40 ಆಗುತ್ತೆ. 8 5s 40, 3.75 × 10⁻⁻3 ಆಯಿತು. ಬೇಕಾದ್ರೆ ಇದನ್ನು ನೀವು ರೌಂಡ್ ಆಫ್ ಮಾಡ್ಕೋಬೋದು. ಹೇಗೆ, ಇದು =5 ಇದೆ, ಅದ್ರ ಪ್ರೀವಿಯಸ್ ನಂಬರ್ ಆಡ್ ಇದೆ. ಆಡ್ ಇದ್ರೆ ಏನು ಮಾಡಿ, =5 ಇದ್ದು ಅದ್ರ ಪ್ರೀವಿಯಸ್ ನಂಬರ್ ಆಡ್ ಇದ್ರೆ 1 ನಂಬರ್ ನೀವು ಆ್ಯಡ್ ಮಾಡ್ಕೋಬೋದು. ಸೊ 3.8 × 10⁻⁻3 ಆಗುತ್ತೆ. ಸೊ ಅದನ್ನಿಲ್ಲಿ ಹಾಕೋಣ ಈಗ. ಸೊ ಇದ್ರದ್ದು ಆನ್ಸರ್ ಬಂತು ನಮಗೆ 3.8 × 10⁻⁻3 ಬಂತು. ಇಲ್ಲಿ ಆಲ್ರೆಡಿ 10⁻8 ಇದೆ, ಆ್ಯಂಡ್ ಇದು 10⁻⁻9 ಮೇಲ್ಗಡೆ ಬಂದರೆ +9 ಆಗುತ್ತೆ. ಈಗೇನು ಇದೇನಾಯಿತು, 3.8 -3 + 8 ಅಂದರೆ 5 ಉಳಿಯುತ್ತಾ. 5 + 9 ಎಷ್ಟಾಗುತ್ತೆ, 14 ಆಗುತ್ತೆ. ಸೊ 10⁻14 ಮೀಟರ್ ಕ್ಯಾನ್ಸಲ್ಸ್ ಆಗಿದೆ. ಇನ್ನು ಪರ್ ಸೆಕೆಂಡ್ ಮಾತ್ರ ಉಳಿದಿದೆ. ಆ ಪರ್ ಸೆಕೆಂಡ್ನ ನೀವೇನಂತ ಬರ್ಕೋಬೋದು, ಹರ್ಡ್ಸ್ ಅಂತಲೂ ಕೂಡ ಬರ್ಕೋಬೋದು. ಸೊ ಇದು ಅದೇ ಪ್ರಾಬ್ಲಮಲ್ಲಿ ನಾನು ರೆಡ್ಗೆ ಕನ್ವರ್ಟ್ ಮಾಡಿರಲ್ಲ, ಇದು ರೆಡ್ಗೆ ಕನ್ವರ್ಷನ್ಸ್. ಅರ್ಥ ಆಯ್ತಾ? ವಿಲ್ ಗೋ ಫಾರ್ ದ ಅನದರ್ ಪ್ರಾಬ್ಲಮ್. ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಏನಂತ ಕೊಟ್ಟಿದ್ದಾರೆ, ಕ್ಯಾಲ್ಕುಲೇಟ್ ವೇವ್ ನಂಬರ್ ಕ್ಯಾಲ್ಕುಲೇಟ್ ಮಾಡಬೇಕು. ವೇವ್ ನಂಬರ್ ಅಂದರೆ ನ್ಯೂ ಬಾರ್ ಅಂತ ಹೇಳಿ ಅಲ್ವಾ. ಆ್ಯಂಡ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಬೇಕು. ಫ್ರೀಕ್ವೆನ್ಸಿ ಅಂದರೆ ನ್ಯೂ. ಓಕೆ, ಆಫ್ ರೇಡಿಯೇಷನ್ ಹ್ಯಾವಿಂಗ್ ವೇವ್ ಲೆಂತ್ 5800 ಆಮ್ಸ್ಟ್ರಾಂಗ್ ಅಂದರೆ ಲ್ಯಾಂಬ್ಡಾ ಕೊಟ್ಟಿದ್ದಾರೆ. ಸೊ ಲ್ಯಾಂಬ್ಡಾ ಒಂದೇ ಕೊಟ್ಟಿರೋದು, ಅದನ್ನೊಂದನ್ನು ಯೂಸ್ ಮಾಡಿಕೊಂಡು ನೀವು ಫಸ್ಟ್ ವೇವ್ ನಂಬರ್ ಕ್ಯಾಲ್ಕುಲೇಟ್ ಮಾಡಬೇಕು, ಅದಾದಮೇಲೆ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಬೇಕು ಅಲ್ವಾ. ವೆರಿ ಈಸಿ, ಡೋಂಟ್ ವರಿ ಅಬೌಟ್ ದ್ಯಾಟ್. ಈಗ ಫಸ್ಟು ಏನು ಕೇಳಿದ್ದಾರೆ, ವೇವ್ ನಂಬರ್ ಅಲ್ವಾ. ವೇವ್ ನಂಬರ್ ಇಸ್ ಅ ಕ್ವಶನ್ ಮಾರ್ಕ್. ಕೊಟ್ಟಿರೋದೇನು, ವೇವ್ ಲೆಂತ್ ಒಂದೇ ಡಾಟಾ ಅವ್ರು ಕೊಟ್ಟಿರೋದು 5800 ಆಮ್ಸ್ಟ್ರಾಂಗ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಇದನ್ನು ಮೀಟ್ರ್ ಕನ್ವರ್ಟ್ ಮಾಡ್ಕೊಳ್ಳೋಣ. ಆಮ್ಸ್ಟ್ರಾಂಗ್ ಅಂದರೆ ಎಷ್ಟಾಗುತ್ತೆ, 10⁻⁻10 ಆಗುತ್ತಲ್ವಾ. ಈಗ ನ್ಯಾನೋ ಅಂದರೆ -9 ಅಲ್ವಾ, ಹಾಗೆ ಆಮ್ಸ್ಟ್ರಾಂಗ್ ಅಂದರೆ 10⁻⁻10 ಮೀಟರ್. ಈಗ ನ್ಯೂ ಬಾರ್ ಕಂಡುಹಿಡಿಬೇಕು. ನಿಮಗೆ ಗೊತ್ತಿದೆ ನ್ಯೂ ಬಾರ್ ಅಂದರೆ ಏನು, ಇಟ್ಸ್ ಅ ವೇವ್ ನಂಬರ್ ಆ್ಯಂಡ್ ಇಟ್ ಈಸ್ ಅ ರೆಸಿಪ್ರೋಕಲ್ ಆಫ್ ದ ವೇವ್ ಲೆಂತ್ ಅಂತ ಹೇಳ್ತೀವಿ. ವೇವ್ ಲೆಂತ್ ರೆಸಿಪ್ರೋಕಲ್ನೇ ನಾವು ವೇವ್ ನಂಬರ್ ಅಂತ ಹೇಳಿ ಕರಿತೀವಿ.
ಈಗ 1 ಈಸಿ ಆಗೋಯ್ತು. ವೇವ್ ಲೆಂತ್ ಕೊಟ್ಟಿದ್ದಾರೆ 5800 ಇಂಟು 10⁻⁻10 ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು. ಎಗೇನ್ ಸಿಂಪ್ಲಿಫೈ ಮಾಡ್ಕೊಳ್ಳೋಕ್ಕೆ ಇಷ್ಟನ್ನು ಮಾತ್ರ ನಾನು ತೊಗೋತೀನಿ. 1/5 ಅಲ್ವೇನ್ರಪ್ಪ. ಸೊ ಇದನ್ನು ಬೇಕಾದ್ರೆ ನೀವು 10 ಅಂತ ಮಾಡ್ಕೊಳ್ಳಿ. 10 ಅಂತ ಮಾಡ್ಕೊಂಡಾಗ 10⁻⁻1, ಯಾಕೆಂದರೆ ಪಾಯಿಂಟ್ಸ್ ಮುಂದೆ ಹೋಗಬೇಕು. ಇಲ್ಲಿ 3 ಪಾಯಿಂಟ್ಸ್ ಹಿಂದೆ ತಗೊಳ್ಳಿ. ಎಷ್ಟಾಗುತ್ತೆ ಅವಾಗ 5.8 ಆಗುತ್ತಾ. 1 2 3 ಪಾಯಿಂಟ್ ಹಿಂದೆ ಬಂದರೆ 5.8 ಆಯಿತು. ಸೊ ಹಿಂದೆ ಬಂದರೆ ಪ್ಲಸ್ ಹಾಕೋಬೇಕು. 3 ಪಾಯಿಂಟ್ ಹಿಂದೆ ಬಂದಿದ್ದರೆ ಅದಕ್ಕೆ +3. ಈಗ ಇದನ್ನು ಅಪ್ರಾಕ್ಸಿಮೇಟ್ ಮಾಡಿದ್ರೆ 5.8 ಯು ವಿಲ್ ಗೆಟ್ 6 ಅಲ್ವಾ. ಏಕೆಂದರೆ >5 ಇದೆ 8, >5 ಇದ್ದಾಗ ಪ್ರೀವಿಯಸ್ ನಂಬರ್ಗೆ 1 ಆ್ಯಡ್ ಮಾಡ್ಕೋಬೇಕು. 5ಗೆ 1 ಆ್ಯಡ್ ಮಾಡಿಕೊಂಡ್ರೆ 6 ಆಯಿತು. ಇದು 10⁻⁻1 ಹಾಗೇ ಇರಲಿ. ಈ +3 ಮೇಲ್ಗಡೆ ಬಂದರೆ ಏನಾಗುತ್ತೆ -3 ಆಗುತ್ತೆ. ಸರಿನಾ. ಈಗ 10/6 ಈಸಿಯಾಗಿ ನೀವು ಡಿವೈಡ್ ಮಾಡ್ಬೋದು. 6 1s 6. ಓಕೆ, ಪಾಯಿಂಟ್ ಹೇಳೋಣ. ಯಾಕೆಂದರೆ 6 1s 6, 10ನಲ್ಲಿ 6 ಹೋದ್ರೆ ಇನ್ನು 4 ಉಳಿತು. 4ನ ಡಿವೈಡ್ ಮಾಡೋಕ್ಕಾಗಲ್ಲ. ಸೊ 40 ಆಗುತ್ತೆ. 40 ಆದರೆ 6 6 36 ಮಾಡ್ಬೋದಲ್ವಾ. 6 6 36. ಎಗೇನ್ 36 ಹೋದರೆ ಮತ್ತೆ 40 ಆಗುತ್ತೆ. ಮತ್ತೆ 6 6 36. ಈಗ 1.66 ಬರುತ್ತೆ. ಇಂಟು 10⁻⁻4 ಆಯ್ತದು. ಅದನ್ನ ಇಲ್ಲಿ ಹಾಕೋಣ. ಈಗ 1.66 ಇಂಟು 10⁻⁻4 ಹಾಕೋತೀನಿ. ಓಕೆನಾ. ಸೊ ಇದೇನಾಗಿತ್ತು ಮೀಟ್ರ್ ಆಗಿತ್ತು, ಮರಿಬೇಡಿ. 10⁻⁻10 ಮೇಲ್ಗಡೆ ಬಂದರೆ ಏನಾಗುತ್ತೆ +10 ಆಗುತ್ತೆ. ಕರೆಕ್ಟಾ. ಮೀಟರ್ ಇರೋದು ಏನಾಗುತ್ತೆ ಮೀಟರ್ ಇನ್ವರ್ಸ್ ಆಯಿತು. ನೆಕ್ಸ್ಟ್ ಯಾಕೆಂದರೆ ಮೀಟರ್ ಕೆಳಗಡೆ ಇದೆ, ಮೇಲ್ಗಡೆ ಬಂದರೆ ಮೀಟರ್ ಇನ್ವರ್ಸ್ ಆಗುತ್ತೆ. ಬೇಕಾದ್ರೆ ಇದನ್ನು ರೌಂಡ್ ಆಫ್ ಮಾಡ್ಕೋಬೋದು ನೀವು. ಈಗ 6 ಇದೆ, >5 ಇದೆ. >5 ಇದ್ದಾಗ ಅದ್ರ ಪ್ರೀವಿಯಸ್ ನಂಬರ್ಗೆ 1ಅನ್ನು ಆ್ಯಡ್ ಮಾಡ್ಕೊಳ್ಳೋಣ. ಅವಾಗ ಎಷ್ಟಾಗುತ್ತೆ ಅದು 1.7 ಆಯಿತು. 10⁻⁻4 -1 ಅಂದರೆ -5. -5 +10 ಅಂದರೆ +5. 10⁻+5 ಮೀಟರ್ ಇನ್ವರ್ಸ್. ದಿಸ್ ಇಸ್ ದ ಆನ್ಸರ್. 1.7 ಇಂಟು 10⁻+5 ಮೀಟರ್ ಇನ್ವರ್ಸ್. ಇದು ಒಂದಾಯಿತು. ಸೊ ಎ ಸಾಲ್ವ್ ಮಾಡಿದ್ವಿ. ವಿ ಸಾಲ್ವ್ ಎ ಮುಗಿತಾ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಇದೆ ಅದರಲ್ಲಿ. ಏನು ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಿ ಅಂತ. ಅಂದರೆ ಏನು ಈಗ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡಬೇಕು. ಅಗೇನ್ ನಮಗೆ ಗೊತ್ತಿರೋ ಫಾರ್ಮುಲಾ, ವೆರಿ ಫೆಮಿಲಿಯರ್ ಫಾರ್ಮುಲಾ, C = ನ್ಯೂ ಇಂಟು ಲ್ಯಾಂಬ್ಡಾ ಅಂತ ಹಾಕೊಳ್ಳೋಣವಾ. ಸೊ ನ್ಯೂ ಗೊತ್ತಿದೆ ನಮಗೆ, ನ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ C/λ ಆಗುತ್ತೆ. ಸೊ C ವ್ಯಾಲ್ಯೂ ನಮಗೆ ಗೊತ್ತಿದೆ ಎಷ್ಟು, ಕಾನ್ಸ್ಟೆಂಟ್ ಅದು 3 ಇಂಟು 10⁸ ಮೀಟರ್ ಪರ್ ಸೆಕೆಂಡ್. ವೇವ್ ಲೆಂತು ಈಗ ತಾನೇ ಕನ್ವರ್ಷನ್ ಮಾಡ್ಕೊಂಡಿದ್ದೀವಿ. 5800 ಇಂಟು 10⁻⁻10 ಮೀಟರ್ ಅಲ್ವಾ. ಸೊ ಅಲ್ಲಿ ಏನಾಗುತ್ತೆ ಮೀಟರ್ ಗೆಟ್ ಕ್ಯಾನ್ಸಲ್ಡ್. ಈಗ ಇವೆರಡನ್ನ ಡಿವೈಡ್ ಮಾಡಬೇಕು ನಾನು. ಮತ್ತು ಅದೇ ಟೆಕ್ನಿಕನ್ನೇ ಫಾಲೋ ಮಾಡೋಣ. ಹೇಗೆ 3/5800 ಮಾತ್ರ ಬರ್ಕೋತೀನಿ. 3/5800 ಬರ್ಕೊಂಡೆ. ಇದನ್ನು 30 ಮಾಡ್ಕೋತೀನಿ. 10⁻⁻1 5800 5.8 ಅಂತ ಮಾಡ್ಕೊಳ್ಳಿ. ಆವಾಗ 3 ಪಾಯಿಂಟ್ಸ್ ಹಿಂದೆ ಬಂದಿರ್ತೀರಾ. ಹಿಂದೆ ಬಂದರೆ ಪ್ಲಸ್ ಅಂತ ಹಾಕ್ಕೊಂಡು 3 ಅಂತ ಹಾಕೊಳ್ಳೋಣ. ನೆಕ್ಸ್ಟು 30 ಆ 5.8 ಅಪ್ರಾಕ್ಸಿಮೇಟ್ ಮಾಡಿದ್ರೆ ಎಷ್ಟಾಗುತ್ತೆ 6 ಆಗುತ್ತೆ. ಹೇಗೆ 8 > 5 ಇದ್ದಾಗ ಅದ್ರ ಪ್ರೀವಿಯಸ್ ನಂಬರ್ಗೆ 1 ಆ್ಯಡ್ ಮಾಡಬೇಕು. ಸೊ 6 ಆಯಿತು. ಇಂಟು 10⁻⁻1 ಹಾಗೆ ಇಟ್ಕೊಂಡಿದ್ದೀನಿ. ಈ +3 ಮೇಲ್ಗಡೆ ಬಂದರೆ ಏನಾಗುತ್ತೆ 10⁻⁻3 ಆಯಿತು. ಈಗ ಈಸಿಯಾಗಿ ನೀವು ಇದನ್ನು ಡಿವೈಡ್ ಮಾಡ್ಬೋದು. 6 5s 30. ಸೊ 5 ಇಂಟು 10⁻⁻4 ಬಂತು. ನೋಡಿ, ನಾನು ಇಲ್ಲೆಲ್ಲ ನಿಮಗೆ ಕೊಡ್ತಾ ಇರೋದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ, ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ. ಓಕೆನಾ. ಸೊ 5 ಇಂಟು 10⁻⁻4 ಬಂತು. ಈಗ ಅದನ್ನ ಇಲ್ಲಿ ಹಾಕೋಣ. 5 ಇಂಟು 10⁻⁻4. ಓಕೆ, ಅಲ್ಲಿ ಉಳಿದಿರೋದು. ಈಗ ಇಲ್ಲಿ 10⁻+8 ಇದೆ, ಅದನ್ನು ಬರ್ಕೊಳ್ಳೋಣ. ಈ -10 ಮೇಲ್ಗಡೆ ಬಂದರೆ ಏನಾಗುತ್ತೆ +10 ಆಗುತ್ತೆ. ಸರಿನಾ. ಈಗ ಎಷ್ಟಾಯಿತು 8 ಮತ್ತು 4ಅಲ್ಲಿ -4 +8 ಇದೆ. ಸೊ ಮೈನಸ್ ಮಾಡೋಣ, ಅಂದರೆ +4 ಉಳಿಯುತ್ತೆ. +4 +10 ಅಂದರೆ +14 ಆಯಿತು. ಸೊ 5 ಇಂಟು 10⁻14 ಯೂನಿಟ್ ಏನು ಬಂದಿತ್ತು ಪರ್ ಸೆಕೆಂಡ್ ಉಳಿದಿತ್ತು ಅಲ್ವಾ. ಯಾಕೆಂದರೆ ಮೀಟರ್ ಕ್ಯಾನ್ಸಲ್ ಆಗಿತ್ತಲ್ಲ, ಪರ್ ಸೆಕೆಂಡ್ ಉಳಿದಿತ್ತು. ನೀವು ಪರ್ ಸೆಕೆಂಡನ್ನು ಏನಂತ ಬರಿಬೋದು ಹರ್ಟ್ಸ್ ಅಂತ ಬರಿಬೋದು. ಇದು ನ್ಯೂ. ಸೊ ಇದೆಲ್ಲ ನಿಮಗೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ನಾನು ಕೊಡ್ತಾ ಇರೋದು. ಎಕ್ಸಾಕ್ಟ್ ವ್ಯಾಲ್ಯೂ ಅಂದಾಗ ಇದಕ್ಕೆ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ ಅಷ್ಟೇ, ಲಿಟಲ್ ವೇರಿಯೇಷನ್ಸ್ ಇರುತ್ತೆ. ಬಟ್ ನಾನು ವಿತೌಟ್ ಕ್ಯಾಲ್ಕುಲೇಟರ್ ನಿಮಗೆ ಸಾಲ್ವ್ ಮಾಡಿಸ್ತಾ ಇರೋದ್ರಿಂದ ಸ್ವಲ್ಪ ಎಕ್ಸಾಕ್ಟ್ ವ್ಯಾಲ್ಯೂಗೂ ಇದಕ್ಕೂ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಓಕೆನಾ. ಸೊ ಬೆಟರ್ ನೀವು ವಿತೌಟ್ ಕ್ಯಾಲ್ಕುಲೇಟರ್ ಪ್ರಾಕ್ಟೀಸ್ ಮಾಡೋದೇ ಒಳ್ಳೆಯದು. ಯಾಕೆಂದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪದೇ ಪದೇ ಹೇಳ್ತಾ ಇದ್ದೀನಿ, ಕ್ಯಾಲ್ಕುಲೇಟರ್ ಇಲ್ಲದೇ ಇರೋದ್ರಿಂದ ನೀವು ಈಗಲಿಂದನೇ ಈ ಥರ ಪ್ರಾಕ್ಟೀಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಓಕೆ. ಸೊ ಇದು ಒಂದು ಪ್ರಾಬ್ಲಮ್ ಆಯಿತು. ವಿಲ್ ಗೋ ಫಾರ್ ನೆಕ್ಸ್ಟ್ ಪ್ರಾಬ್ಲಮ್.
ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಈಗ ಮಾಡುವಂಥ ಪ್ರಾಬ್ಲಮ್ಸು ನಿಮಗೆ ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿ ಬೇಸಿಸ್ ಮೇಲೆ ಇರುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿಲಿ ಅವರು ಎನರ್ಜಿ ಆಫ್ ಫೋಟಾನ್ಗೆ ಒಂದು ಈಕ್ವೇಷನ್ನ ಕೊಡ್ತಾರೆ. ಒಂದು ರೇಡಿಯೇಷನ್ ಎಮಿಟ್ ಆಗಬೇಕಾದ್ರೆ ಪ್ಯಾಕೆಟ್ ಫಾರ್ಮಲ್ಲಿ ಎಮಿಟ್ ಆಗುತ್ತೆ. ಆ ಒಂದು ಪ್ಯಾಕೆಟನ್ನು ಫೋಟಾನ್ ಅಂತ ಕರಿತೀವಿ. ಆ ಫೋಟಾನ್ಗೆ ಈಕ್ವೇಷನ್ನ ಕೊಡ್ತಾರೆ. ನಿಮ್ಗೆ ನೆನಪಿರ್ಬೋದು ಥಿಯರಿ ಕ್ಲಾಸಲ್ಲಿ E=H nu ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಈ ಫಾರ್ಮುಲಾದ ಮೇಲೆ ನಾವು ನೆಕ್ಸ್ಟ್ ಪ್ರಾಬ್ಲಮ್ಸನ್ನು ಮಾಡೋಣ. ಸೊ ಇದರಲ್ಲಿ ಏನು ಅಂದರೆ, ಇ ಅಂದರೆ ಎನರ್ಜಿ, ಎಚ್ ಅಂದರೆ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟು, ನ್ಯೂ ಅಂದರೆ ಫ್ರೀಕ್ವೆನ್ಸಿ. ಇದು ಒಂದು ಫೋಟಾನ್ದು ಎನರ್ಜಿ. ಇದು ಈಗ 2 ಫೋಟಾನ್ ಎನರ್ಜಿ ಅಂತ ಕೇಳಿದ್ರೆ ನಾವು ಅದನ್ನು ಇಂಟು 2 ಮಾಡ್ಕೋಬೇಕಾಗತ್ತೆ. 3 ಫೋಟಾನ್ ಅಂತ ಕೇಳಿದ್ರೆ ಇಂಟು 3 ಮಾಡಬೇಕಾಗತ್ತೆ. ಎನ್ ನಂಬರ್ ಆಫ್ ಫೋಟಾನ್ಸ್ ಅಂದಾಗ NH ನ್ಯೂ ಮಾಡಬೇಕಾಗತ್ತೆ. ಓಕೆನಾ? ಸೊ ಈ ಫಾರ್ಮುಲಾದ ಮೇಲೆ ನೋಡೋಣ ಲೆಕ್ಕಗಳು. ಅದರಲ್ಲಿ ಫಸ್ಟ್ ಒನ್ ಪ್ರಾಬ್ಲಮ್ ಏನಿದೆ ಅಂದರೆ, ಕ್ಯಾಲ್ಕುಲೇಟ್ ಎನರ್ಜಿ ಆಫ್ 1 ಮೋಲ್ ಆಫ್ ಫೋಟಾನ್. ನೋಡಿ, 1 ಫೋಟಾನ್ ಅಲ್ಲ, ಕನ್ಫ್ಯೂಷನ್ ಮಾಡ್ಕೋಬೇಡಿ. 1 ಮೋಲ್ ಫೋಟಾನ್, 1 ಮೋಲ್ಗೂ ಡಿಫ್ರೆನ್ಸ್ ಇದೆ ಅಲ್ವಾ? ನೀವು ಫಸ್ಟ್ ಚಾಪ್ಟರ್ಲಿ ಕಲ್ತಿದ್ದೀರಾ. ಸೊ 1 ಮೋಲ್ ಅಂದರೆ ಎಷ್ಟು? 6.023 ಇಂಟು 10^23 ಆಟಮ್ಸ್ ಇರುತ್ತೆ 1 ಮೋಲ್ ಅಂದಾಗ ಅಲ್ವಾ? ಸೊ ಅದು ಅಷ್ಟರಲ್ಲಿ ಎಷ್ಟು ಎನರ್ಜಿ ಕೇಳ್ತಾ ಇದ್ದಾರೆ, ಅಷ್ಟು ಮೋಲ್ ಫೋಟಾನ್ಸ್ ಎನರ್ಜಿ ಕೇಳ್ತಾ ಇದ್ದಾರೆ. ಅದರದ್ದು ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ 5 × 10^14 ಹರ್ಟ್ಸ್ ಅಂತ. ವೆರಿ ಸಿಂಪಲ್ ಪ್ರಾಬ್ಲಮ್. ನೋಡಿ, ಫಸ್ಟ್ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ. ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ಏನು? ನ್ಯೂ ಇಸ್ ಈಕ್ವಲ್ ಟು 5 × 10^14 ಹರ್ಟ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಇದು ಕೊಟ್ಟಿದ್ದಾರೆ. ಸೊ ಏನು ಕೇಳ್ತಾ ಇದ್ದಾರೆ? ಎನರ್ಜಿ ಕೇಳ್ತಾರೆ. ಕ್ಯಾಲ್ಕುಲೇಟ್ ದ ಎನರ್ಜಿ. ಆದರೆ ಎಷ್ಟು ಫೋಟಾನ್ದು ಅದು ಇಂಪಾರ್ಟೆಂಟು. 1 ಮೋಲ್ ಫೋಟಾನ್ದು ಸ್ವಲ್ಪ ಕ್ವಶನಲ್ಲಿ ನಾವು ಕೇರ್ಫುಲ್ ಆಗಿರಬೇಕು. 1 ಮೋಲ್ ಫೋಟಾನ್ದು ಎನರ್ಜಿ ಕೇಳ್ತಾ ಇದ್ದಾರೆ. ಈಗ ಒಂದು ಫೋಟಾನ್ದು ಎನರ್ಜಿ ಎಷ್ಟು? E=H nu. ಇದು ಒಂದು ಫೋಟಾನಿಗೆ. 1 ಮೋಲ್ ಅಂದರೆ ಎಷ್ಟಪ್ಪ? 6.023 ಇಂಟು 10^23. ಇಷ್ಟು ಫೋಟಾನ್ಸ್ಗೆ ಎಷ್ಟು ಎನರ್ಜಿ ಬರುತ್ತೆ ಅಂತ ಅವ್ರು ಕೇಳ್ತಾ ಇರೋದು, ಒಂದಕ್ಕಲ್ಲ. ಆವಾಗ ನಾವೇನು ಮಾಡಬೇಕು? ಇದು ಒಂದು ಫೋಟಾನಿಗೆ ನನಗೆ 1 ಮೋಲ್ ಬೇಕು ಅಂದಾಗ ಏನು ಮಾಡೋಣ? ಆ ನಂಬರ್ನ ಮಲ್ಟಿಪ್ಲೈ ಮಾಡೋಣ. 6.023 ಇಂಟು 10^23. ಹೇಗೆ? ವೆರಿ ಸಿಂಪಲ್ ಅಲ್ವಾ? ಕ್ರಾಸ್ ಮಲ್ಟಿಪ್ಲಿಕೇಶನ್. ಈಗ ಒಂದು ಫೋಟಾನ್ಗೆ ಎನರ್ಜಿ ಎಷ್ಟು? H nu. ಹಾಗೆ 1 ಮೋಲ್ ಅಂದರೆ ಎಷ್ಟು? 6. ನಾನು 6 ಮಾತ್ರ ಬರ್ಕೋತೀನಿ. ಇದನ್ನು ರೌಂಡ್ ಆಫ್ ಮಾಡಿಕೊಂಡ್ರೆ ನಿಮಗೆ 6 ಬರುತ್ತೆ. ಸೊ 6 ಇಂಟು 10^23ಗೆ ಎಷ್ಟು ಅಂತ ಹೇಳಿದ್ರೆ ನಾವೇನು ಮಾಡಬೇಕು? ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಅವಾಗ ಈ ಈಕ್ವೇಷನ್ ಬರುತ್ತೆ. ಅದ್ರ ಬದಲು ಕೊಟ್ಟರು ಈಕ್ವೇಷನ್ಗೆ 1 ಮೋಲನ್ನು ಮಲ್ಟಿಪ್ಲೈ ಮಾಡೋಣ. 6 ಇಂಟು 10^23. ಈಗ ವ್ಯಾಲ್ಯೂಗಳನ್ನ ಹಾಕೋಣ. ಎಚ್ ಅಂದರೆ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟು, ಅದು ಗೊತ್ತಿರಬೇಕು ನಮಗೇನೆ. 6.626 ಇಂಟು 10^-34. ಓಕೆನಾ? ನ್ಯೂ ಅಂದರೆ ಫ್ರೀಕ್ವೆನ್ಸಿ ಅವರೇ ಕೊಟ್ಟಿದ್ದಾರೆ. 5 ಇಂಟು 10^14 ಹರ್ಟ್ಸ್ ಅಂತನಾದರೂ ಬರ್ಕೋಬೋದು, ಪರ್ ಸೆಕೆಂಡ್ ಅಂತನಾದರೂ ಬರ್ಕೋಬೋದು. ಇದಕ್ಕೆ ಯೂನಿಟ್ ಏನಾಗುತ್ತೆ? ಪರ್ ಮೋಲ್ ಆಗುತ್ತೆ ಇದು. ಓಕೆನಾ? ಇಂಟು 6.023 ಅಲ್ವಾ? ಅವಾಗಾಡೋ ನಂಬರ್ ಬರ್ಕೋಬೇಕು. ಇದನ್ನು ನಾನೇನು ಮಾಡ್ತೀನಿ? ರೌಂಡ್ ಆಫ್ ಮಾಡ್ಕೋತೀನಿ, ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತ ಹೇಳ್ಬಿಟ್ಟು 6 ಅಂತ ಬರ್ಕೋತೀನಿ. 6 ಇಂಟು 10^23. ಇದು ಪರ್ ಮೋಲ್. ಇದು ಅವಾಗಾಡೋ ನಂಬರ್ ಅಲ್ವಾ? ಇಲ್ಲಿ ಪರ್ ಮೋಲ್ ಬರುತ್ತೆ. ಇದು ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ಗೆ ಯೂನಿಟ್ ಏನು? ಜೌಲ್ ಸೆಕೆಂಡ್ ಅಲ್ವಾ? ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ಗೆ ಯೂನಿಟ್ ಏನು? ಜೌಲ್ ಸೆಕೆಂಡ್. ಈಗ ಇಲ್ಲಿ ಯಾವುದೇ ಯೂನಿಟ್ ಕ್ಯಾನ್ಸಲ್ ಆಗುತ್ತೆ ನೋಡೋಣ. ಸೊ ಸೆಕೆಂಡು ಪರ್ ಸೆಕೆಂಡು ಕ್ಯಾನ್ಸಲ್ ಆಯಿತು. ಇನ್ನು ಜೌಲ್ ಇದೆ, ಪರ್ ಮೋಲ್ ಇದೆ, ಅದು ಹಾಗೆ ಇಟ್ಕೊಳ್ಳೋಣ. ಈಗ ಕ್ಯಾಲ್ಕುಲೇಷನ್ ಮಾಡಬೇಕು. ಅದಕ್ಕೆ ನಂಬರ್ ಪಾರ್ಟ್ಸನ್ನ ಫಸ್ಟು ತೊಗೋತೀನಿ. 6.626, 5 ಇದೆ, 6 ಇದೆ. ಅದನ್ನು ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ 6 5 ಎಷ್ಟಪ್ಪ? 30. 6.626 ಹಾಗೆ ಬರ್ಕೋತೀನಿ. ಇವರಿಬ್ಬರನ್ನ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನನಗೆ 30 ಬರುತ್ತೆ. ಸೊ ಪವರ್ಸನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಯಾವಾಗ ಈ ಥರ ಸಪ್ರೇಟ್ ಮಾಡ್ಕೊಳ್ಳಿ, ಯಾವಾಗ ಈಸಿ ಆಗುತ್ತೆ. 10^-34, ಇಲ್ಲಿ 10^14 ಇದೆ, ಆ್ಯಂಡ್ ಇಲ್ಲಿ 10^23 ಇದೆ. ಯೂನಿಟ್ಸ್ ಏನು ಉಳಿತು ನೋಡಿ? ಸೆಕೆಂಡ್ಸು ಪರ್ ಸೆಕೆಂಡ್ ಕ್ಯಾನ್ಸಲ್ ಆಗಿದೆ. ಇಲ್ಲಿ ಜೌಲ್ ಉಳಿತು, ಇಲ್ಲಿ ಪರ್ ಮೋಲ್ ಉಳಿತು. ಜೌಲ್ ಪರ್ ಮೋಲ್ ಇದೆ. ಓಕೆನಾ? ಈಗೇನು ಮಾಡಿ ಇವೆರಡನ್ನ ಮಲ್ಟಿಪ್ಲೈ ಮಾಡೋಣ. ಸೊ ಈಸಿ ಮಲ್ಟಿಪ್ಲೈ ಮಾಡೋದು. 100 ಹಾಕೊಳ್ಳಿ. 3 6 18, 1 3 2 6 + 1 7, 3 6 18, 1 3 6 18 + 1 19. ಈಸಿಯಾಗಿ ಮಲ್ಟಿಪ್ಲೈ ಮಾಡ್ಕೊಂಡ್ವಿ. 3 ನಂಬರ್ಸ್ ಬಿಟ್ಟು ಪಾಯಿಂಟ್ ಇಡಬೇಕು. ಯಾಕೆಂದರೆ ಪಾಯಿಂಟ್ ಆದಮೇಲೆ 1 2 3 ಡಿಜಿಟ್ಸ್ ಇದೆ. ನಾವು 3 ನಂಬರ್ ಬಿಟ್ಟು ಪಾಯಿಂಟ್ ಇಡೋಣ. 1 2 3 ಇಲ್ಲಿ ಪಾಯಿಂಟ್ ಇಡ್ತೀನಿ. 198. ಓಕೆನಾ? ಈಗ ಪವರ್ಸ್ಗಳು ನೋಡ್ಕೊಳ್ಳಿ. -34 14, 4 4 ಹೋದರೆ 0, 3 1 ಹೋದರೆ 2, ಅಂದರೆ -20 ಆಗುತ್ತೆ ಇಲ್ಲಿ ಅಲ್ವಾ? ಇಲ್ಲಿ ಇದರಿಂದ ಎಷ್ಟು ಉಳಿಯುತ್ತೆ? -20. ಸೊ -20 + 23 ಅಂದರೆ ಎಷ್ಟಾಗುತ್ತೆ? 10 ಪವರ್ +3 ಉಳಿಯುತ್ತೆ. +3
ಜೌಲ್ ಪರ್ ಮೋಲ್. ಅಂದರೆ ಇಷ್ಟು ಎನರ್ಜಿ ಇರುತ್ತೆ. 1 ಮೋಲ್ ಫೋಟಾನಿಗೆ ಎಷ್ಟು ಎನರ್ಜಿ ಇರುತ್ತೆ? 198.78 ಇಂಟು 10⁻³ ಜೌಲ್ ಪರ್ ಮೋಲ್. ಇಷ್ಟು ಎನರ್ಜಿ ಸಿಗ್ತದೆ ಅಂತ ಹೇಳಿ ನೀವು ಈಸಿಯಾಗಿ ಗೆಸ್ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಈ ರೀತಿ ಕ್ಯಾಲ್ಕುಲೇಷನ್ಸ್ನ ಮಾಡಬೇಕಾಗತ್ತೆ ವಿತೌಟ್ ಕ್ಯಾಲ್ಕುಲೇಟರ್. ಕ್ಲಿಯರ್? ಹಾಗಾದರೆ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಎಗೇನ್ E is equal to ಎಷ್ಟು ನ್ಯೂ ಈಕ್ವೇಷನ್ಸ್ ಮೇಲೆ ಇದೆ. ಎ 100 ವ್ಯಾಟ್ ಬಲ್ಬ್ emits monochromatic light of wavelength 400 nanometer. Calculate the number of photons emitted per second by the bulb. ಅಂದರೆ ಒಂದು ಬಲ್ಬ್ ಇದೆ, ಮೋನೋಕ್ರೋಮ್ಯಾಟಿಕ್ ಲೈಟ್ ಅಂದರೆ ಒಂದು ಕಲರದ್ದು ಲೈಟನ್ನು ಮಾತ್ರ ಅದು ಎಮಿಟ್ ಮಾಡುತ್ತೆ, ಒಂದು ಕಲರ್ ಲೈಟನ್ನು. ಅದರದ್ದು ವ್ಯಾಟ್ ಎಷ್ಟಿದೆ? 100 ವ್ಯಾಟ್. 100 ವ್ಯಾಟ್ ಅಂದರೆ ಏನು? ಇಟ್ಸ್ ನಥಿಂಗ್ ಬಟ್ 100 ಜೌಲ್ ಪರ್ ಸೆಕೆಂಡ್ ಅಂತ. ಅಂದರೆ ಒಂದು ಸೆಕೆಂಡಿಗೆ 100 ಜೌಲ್ ಅಷ್ಟು ಎನರ್ಜಿನ ಪ್ರೊಡ್ಯೂಸ್ ಮಾಡೋವಂಥ ಅದು ಸಾಮರ್ಥ್ಯ ಇರೋವಂಥ ಬಲ್ಬ್ ಅದು. ಓಕೆನಾ? ಅದು 100. ಸೊ ಈ 100 ಜೌಲ್ ಪರ್ ಸೆಕೆಂಡ್ ಅಷ್ಟು ಎನರ್ಜಿ ಬರ್ತಾ ಇದ್ದರೆ ಅದರಲ್ಲಿ ಎಷ್ಟು ಫೋಟಾನ್ಸ್ ಬರ್ಬೋದು? ಇಷ್ಟು ಎನರ್ಜಿ ಅದರಿಂದ ಬರ್ತಾ ಇದೆ ಅಂದರೆ ಅದರಿಂದ ಎಷ್ಟು ಫೋಟಾನ್ಸ್ ಬರುತ್ತೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ನಂಬರ್ ಆಫ್ ಫೋಟಾನ್ಸ್ ಎಮಿಟೆಡ್ ಬೈ ದಟ್ ಬಲ್ಬ್. ಆ ಬಲ್ಬಿಂದ ಎಷ್ಟು ಫೋಟಾನ್ಸ್ ಬರ್ತಾ ಇದೆ, ಇಷ್ಟು ಎನರ್ಜಿ ಕೊಡೋದಾದರೆ ಅದು ಅಂತ ಹೇಳಿಬಿಟ್ಟು ಅದಕ್ಕೆ ನಮಗೊಂದು ಹಿಂಟ್ ಕೊಟ್ಟಿದ್ದಾರೆ. ಅದು ಕಂಡಿಡಿಯೋಕ್ಕೆ ಏನು, ಲೈಟ್ದು ವೇವ್ ಲೆಂತ್ ಕೊಡ್ತಾ ಇದ್ದಾರೆ. ಆ ಬಲ್ಬಿಂದ ಬರ್ತಾ ಇರೋವಂಥ ಲೈಟ್ದು ವೇವ್ ಲೆಂತನ್ನು ಕೊಟ್ಟಿದ್ದಾರೆ. ಸೊ ಇದು ನಮಗೆ ಅನುಕೂಲ ಮಾಡುತ್ತೆ. ಇಷ್ಟರಲ್ಲಿ ಎಷ್ಟು ಫೋಟಾನ್ಸ್ ಬರುತ್ತೆ, 100 ಜೌಲ್ ಪರ್ ಸೆಕೆಂಡಲ್ಲಿ ಎಷ್ಟು ಫೋಟಾನ್ಸ್ ಬರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇದು ನಮಗೆ ಹಿಂಟ್ ಆಗುತ್ತೆ. 400 ನ್ಯಾನೋಮೀಟರ್. ಅದು ಹೇಗೆ ಅಂತ ನೋಡ್ಕೊಳ್ಳಿ. ಈಗ ಗಿವನ್ ಏನು ವೇವ್ ಲೆಂತ್ ಕೊಟ್ಟಿದ್ದಾರೆ. ಸೊ 400 ನ್ಯಾನೋಮೀಟರ್. ಸೊ ನ್ಯಾನೋ ತೆಗೆದರೆ ಎಷ್ಟಾಗುತ್ತೆ? ಅದು 400 ಇಂಟು 10⁻⁻⁹ ಮೀಟರ್ ಆಯಿತು ಅಲ್ವೇನ್ರಪ್ಪ? ಸೊ E is equal to ಏನು? ಎನರ್ಜಿ ಫಸ್ಟ್ ಕಂಡುಹಿಡ್ಕೊಳ್ಳೋಣ. ಈ ವೇವ್ ಲೆಂತಿಗೆ ಎಷ್ಟು ಎನರ್ಜಿ ಆಗುತ್ತೆ? ಅವ್ರು ಎನರ್ಜಿ ಕೊಟ್ಟಿದ್ದಾರೆ. ನಮಗೆ ಒಂದು ಫೋಟಾನ್ಗೆ ಎಷ್ಟು ಎನರ್ಜಿ ಬರುತ್ತೆ ಅಂತ ನಮಗೆ ಗೊತ್ತಲ್ವ, ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಒಂದು ಫೋಟಾನ್ಗೆ ಫಾರ್ಮುಲಾ ಏನು? E is equal to h ನ್ಯೂ ಅಲ್ವಾ? ಸೊ ಇಲ್ಲಿ ನ್ಯೂ ಕೊಟ್ಟಿಲ್ಲ, ಅವರು ವೇವ್ ಲೆಂತ್ ಕೊಟ್ಟಿದ್ದಾರೆ. ಸೊ ಅವಾಗ ಏನು ಮಾಡಿ ಅಂದರೆ ನಮಗೆ ಗೊತ್ತಿದೆ ನ್ಯೂ is equal to c/λ ಆಗುತ್ತಲ್ವ. ಬಿಕಾಸ್ ನಿಮಗೆ ಆಗಲೇ ಡಿಸ್ಕಷನ್ ಮಾಡಿದ್ವಿ, C is equal to ಏನು? ನ್ಯೂ ಇಂಟು ಲ್ಯಾಂಬ್ಡಾ. ಸೊ ನ್ಯೂ ಏನಾಗುತ್ತೆ? c/λ ಆಗುತ್ತೆ. ಆ ರೀತಿ ಹಾಕ್ಕೊಂಡೆ. ಓಕೆನಾ? ಸೊ E is equal to ಈಗ ಎಚ್ ಕೊಟ್ಟಿದ್ದಾರೆ. ಎಚ್ ಗೊತ್ತಿದೆ ನಮಗೇನೆ, ಕಾನ್ಸ್ಟೆಂಟ್ ಗೊತ್ತಿರಬೇಕು, ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟು 6.626 ಇಂಟು 10⁻⁻34 ಜೌಲ್ ಸೆಕೆಂಡ್ ಯೂನಿಟ್ ಬರ್ಕೊಳ್ಳೋಣ. ಇಂಟು ಸಿ ವೆಲಾಸಿಟಿ ಆಫ್ ಲೈಟ್ ಎಷ್ಟಪ್ಪ? 3 ಇಂಟು 10⁸ ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ವೇವ್ ಲೆಂತ್ ಕೊಟ್ಟಿದ್ದಾರೆ ಅವರು 400 ನ್ಯಾನೋಮೀಟರು. ಸೊ 400 ಇಂಟು 10⁻⁻⁹ ಮೀಟರ್. ಫಸ್ಟ್ ಯೂನಿಟ್ಗಳು ಯಾವುದ್ಯಾವ್ದು ಕ್ಯಾನ್ಸಲ್ ಆಗುತ್ತೆ ನೋಡ್ಬಿಡೋಣ. 10 ಮೀಟರ್ ಕ್ಯಾನ್ಸಲ್ ಆಗುತ್ತೆ. ಸೆಕೆಂಡು ಪರ್ ಸೆಕೆಂಡು ಕೂಡ ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನಲ್ಲಿ ನಮಗೆ ಜೌಲ್. ನೋಡ್ಕೊಳ್ಳೋಣ. ನೆಕ್ಸ್ಟ್ ಈಗ ವ್ಯಾಲ್ಯೂಸ್ಗಳನ್ನ ಮಾತ್ರ ಬರ್ಕೊಂಡು ಸಿಂಪ್ಲಿಫೈ ಮಾಡೋದು ನೋಡ್ಕೊಳ್ಳಿ ಹೇಗೆ ಅಂತ ಹೇಳ್ಬಿಟ್ಟು. ನನಗೆ ಬರೀ ವ್ಯಾಲ್ಯೂಸ್ ಮಾತ್ರ ಬರ್ಕೋತೀನಿ. ಇಲ್ಲಿದೆ 6.626 ಇದೆ. ಓಕೆ, ಇಲ್ಲಿ 3 ಇದೆ, 3 ಕೆಳಗಡೆ 400 ಇದೆ. ಸೊ ನಾನು ಇದನ್ನು ಸಿಂಪ್ಲಿಫೈ ಮಾಡ್ಕೋತೀನಿ ಫಸ್ಟ್. ಓಕೆ, ಸೊ ಏನು ಮಾಡೋಣ, ಈಗ 6.626 ಹಾಗೆ ಇಟ್ಕೊಳ್ಳಿ, ಇಂಟು 3ನೂ ಹಾಗೆ ಇರಲಿ. ಈ 400ಅಲ್ಲಿ 2 ಪಾಯಿಂಟ್ಸ್ ಹಿಂದೆ ಬಂದರೆ 4 ಆಗುತ್ತೆ ಅದು. ಸೊ 4 ಇಂಟು 2 ಪಾಯಿಂಟ್ಸ್ ಹಿಂದೆ ಬಂದರೆ ಪ್ಲಸ್ಸು 2 ಪಾಯಿಂಟ್ಸ್ ಹಿಂದೆ ಬರ್ತಾರೆ 10⁻+2 ಆಯಿತು. ಈಗೇನು ಮಾಡೋಣ, 4ಇಂದ ಈಸಿಯಾಗಿ ನೀವು ಡಿವೈಡ್ ಮಾಡ್ಬೋದು. ಹೇಗೆ? 4 1s 4, ಇಲ್ಲಿ 2 ಉಳಿಯುತ್ತಾ, 26 ಆಗುತ್ತಾ. 26 ಅಂದರೆ 4 6 24, 4 24 ಅಲ್ವಾ. ಇನ್ನು 2 ಉಳಿತು, ಇದು 22 ಆಯಿತು. 4 5 20, ಇನ್ನು 2 ಉಳಿತು. ಎಗೈನ್ 4 6 24 ಅಲ್ವಾ. ಸೊ ಇದಿಷ್ಟಕ್ಕೆ ಸ್ಟಾಪ್ ಮಾಡೋಣ. 1.656 ಬಂತು. 1.656 ಇಂಟು 3 ಇದೆ, ಮತ್ತು 10⁻+2 ಮೇಲ್ಗಡೆ ಬಂದರೆ ಏನಾಗುತ್ತೆ? -2 ಆಗುತ್ತೆ. ಈಗ 3ಇಂದ ಮಲ್ಟಿಪ್ಲೈ ಮಾಡೋಣ. 3 6 ಎಷ್ಟು? 18 ಅಲ್ವಾ. 3 18, 1 3 15, 1 16, 1 ಉಳಿಯುತ್ತೆ. ಮತ್ತು 3 18, 1 19, ಇಲ್ಲಿ 1 ಉಳಿಯುತ್ತೆ. 3 3 + 1 4 ಆಯಿತು ಅಲ್ವಾ. ಸೊ ಈಗ 3 ನಂಬರ್ಸ್ ಬಿಟ್ಟು ನಾವೇನು ಮಾಡಬೇಕು? ಪಾಯಿಂಟ್ ಇಡಬೇಕು. 3 ನಂಬರ್ಸ್ ಬಿಟ್ಟು ಪಾಯಿಂಟ್ ಇಟ್ಟರೆ 4.9 ಇಂಟು 10⁻⁻2 ಬಂತು. ಇದ್ರದ್ದು ಸಿಂಪ್ಲಿಫಿಕೇಶನ್ ಅಲ್ವಾ. ಅದನ್ನು ಇಲ್ಲಿಗೆ ಹಾಕೊಳ್ಳೋಣ. ಈಗ ಎಷ್ಟು ಬಂದಿದೆ ನಮಗೆ? 4.968 ಇಂಟು 10⁻⁻2 ಬಂತು. ಇಲ್ಲಿ ಉಳಿದಿರೋ ಪವರ್ಸನ್ನು ಬರ್ಕೊಳ್ಳಿ. 10⁻⁻34 ಇದೆ ಅಲ್ವಾ, ಇಲ್ಲಿ 10⁻8 ಇದೆ,
ಈ -9 ಮೇಲ್ಗಡೆ ಬಂದರೆ +9 ಆಗುತ್ತೆ. ಸೆಕೆಂಡ್ಸ್ ಕ್ಯಾನ್ಸಲ್ ಆಗಿದೆ, ಮೀಟರ್ ಕ್ಯಾನ್ಸಲ್ ಆಗಿದೆ, ಉಳ್ಕೊಳ್ಳೋದು ನಮಗೆ ಜೌಲ್ ಮಾತ್ರ. ಓಕೆನಾ? ಸೊ 4.968 ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಈಗ -34 -2 ಅಂದರೆ -36 ಆಯಿತು ಅಲ್ವಾ? -36 ಆಗುತ್ತೆ. ಅದು 9 + 8 ಎಷ್ಟಾಗುತ್ತೆ? 17 ಆಗುತ್ತೆ. +17 ಮೈನಸ್ ಮಾಡ್ಕೊಳ್ಳೋಣ. ಎಷ್ಟಾಗುತ್ತೆ? 6ಅಲ್ಲಿ 7 ಹೋಗಲ್ಲ, 16ಅಲ್ಲಿ 7 ಹೋದರೆ ನಿಮಗೆ 9 ಆಗುತ್ತೆ. 2ಅಲ್ಲಿ 1 ಹೋದರೆ 1 ಆಗುತ್ತೆ. ಸೊ -19 ಇಂಟು 10⁻−19 ಜೌಲ್ ಬಂತು. ಅಂದರೆ ಈಗೇನು ಗೊತ್ತಾಯಿತು ನಿಮಗೆ? ಇಷ್ಟು ಎನರ್ಜಿ ಇದ್ದರೆ ಅದು ಒಂದು ಫೋಟಾನ್ಗೆ ಈಕ್ವಾಲೆಂಟ್. ಯಾಕೆಂದರೆ ನಾವು ಇಲ್ಲಿ ಒಂದೇ ಫೋಟಾನ್ ತೊಗೊಂಡಿರೋದಲ್ವ. ಸೊ ದಿಸ್ ಇಸ್ ದ ಎನರ್ಜಿ ಫಾರ್ 1 ಫೋಟಾನ್. ಈಗ ನಾವು ಎಷ್ಟು ಕಂಡುಹಿಡಿಬೇಕು? 100 ಜೌಲ್ ಇದ್ದರೆ ಎಷ್ಟು ಫೋಟಾನ್ ಬರುತ್ತೆ? ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಅದನ್ನು ಈ ಕಡೆ ಮಾಡ್ತೀನಿ ನೋಡಿ. ಸೊ ಈಗ ನಮಗೆ ಸಿಕ್ತು ಏನು? 4.968 ಇಂಟು 10⁻−19 ಜೌಲ್ಗೆ ಎಷ್ಟಿರುತ್ತೆ? ಒಂದು ಫೋಟಾನ್ ಇರುತ್ತೆ ಅಲ್ವಾ? ಹಾಗಿದ್ರೆ ಅವ್ರು ಕೇಳ್ತಾ ಇರೋದೇನು? 100 ಜೌಲ್ ಪರ್ ಸೆಕೆಂಡಿಗೆ ಎಷ್ಟು ಫೋಟಾನ್ಸ್ ಇರುತ್ತೆ? ಕ್ರಾಸ್ ಮಲ್ಟಿಪ್ಲೈ ಮಾಡೋಣ ಅಲ್ವಾ? ಅವಾಗೇನಾಗುತ್ತೆ? 100 ಓಲ್ ಡಿವೈಡೆಡ್ ಬೈ 4.968 ಇಂಟು 10⁻−19. ಇದು ಜೌಲ್ ಪರ್ ಸೆಕೆಂಡ್, ಇದು ಜೌಲ್. ಕ್ಯಾನ್ಸಲ್ ಆಗುತ್ತಾ? ಈಗ ನೆಕ್ಸ್ಟ್ ನೋಡಿ, ಇದನ್ನು ಅಪ್ರಾಕ್ಸಿಮೇಟ್ ಮಾಡ್ಕೊಳ್ಳೋಣ. 4.9 ಅಪ್ರಾಕ್ಸಿಮೇಟ್ ಮಾಡಿಕೊಂಡ್ರೆ ಇಟ್ ಬಿಕಮ್ಸ್ 5. 5ಇಂದ ಡಿವೈಡ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ? 5 2s are 10, 0. ಸೊ 20. 10⁻−19 ಮೇಲ್ಗಡೆ ಬಂದರೆ +19. ಇಷ್ಟು ಫೋಟಾನ್ಸ್ ಬರುತ್ತೆ. 100 ಜೌಲ್ ಪರ್ ಸೆಕೆಂಡ್ ಎನರ್ಜಿ ಇದ್ದರೆ ಇಷ್ಟು 20 ಇಂಟು 10⁻19 ಫೋಟಾನ್ಸ್ ಬರುತ್ತಂತೆ ಪರ್ ಸೆಕೆಂಡ್ಗೆ. ಅಂದರೆ ಒಂದು ಸೆಕೆಂಡಲ್ಲಿ ಇಷ್ಟು ಎನರ್ಜಿಗೆ 100 ಜೌಲ್ ಪರ್ ಸೆಕೆಂಡ್ ಎನರ್ಜಿಗೆ ಎಷ್ಟು ಫೋಟಾನ್ಸ್ ಆಚೆ ಬರ್ತವೆ? 20 ಇಂಟು 10⁻19 ಫೋಟಾನ್ಸ್ ಆಚೆ ಬರುತ್ತೆ. ನೋಡಿದ್ರಾ? ಕ್ಯಾಲ್ಕುಲೇಟ್ರೇ ಬೇಕು ಅಂತ ಏನಿಲ್ಲ ನಿಮಗೆ. ರೌಂಡಿಂಗ್ ಆಫ್ ಪರ್ಫೆಕ್ಟ್ ಆಗಿದ್ದೀರಾ ಅಂದರೆ ರೌಂಡ್ ಆಫ್ ಮಾಡಿಕೊಂಡು ನೀವು ವಿತೌಟ್ ಕ್ಯಾಲ್ಕುಲೇಟರ್ ನೀವೇನು ಮಾಡ್ಬೋದು? ಆನ್ಸರನ್ನು ಕಂಡುಹಿಡಿಬೋದು. ಓಕೆನಾ? ಸೊ ಹೀಗೆ ಪ್ರಾಕ್ಟೀಸನ್ನು ಮಾಡಿ. ಓಕೆ, ವಿಲ್ ಗೋ ಫಾರ್ ದ ನೆಕ್ಸ್ಟ್ ಪ್ರಾಬ್ಲಮ್. ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಈ ಪ್ರಾಬ್ಲಮ್ ಓದ್ತೀನಿ, ಆವಾಗ ನಿಮಗೆ ಆ ಪ್ರಾಬ್ಲಮಲ್ಲಿ ಓದಿದಾಗ ಅಲ್ಲೇನೇನು ಡಾಟಾ ಕೊಟ್ಟಿದ್ದಾರೆ ಅದನ್ನು ನೋಡಿದ್ರೆ ನಿಮಗೆ ಇದು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಥವಾ ಯಾವ ಕಾನ್ಸೆಪ್ಟ್ ಮೇಲಿದೆ ಅನ್ನೋದು ನಿಮ್ಗೆ ಐಡಿಯಾ ಸಿಕ್ಬಿಡುತ್ತೆ. ಪ್ರಾಬ್ಲಮ್ ನೋಡಿ ಏನಂತಿದೆ? ವೆನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಆಫ್ ವೇವ್ ಲೆಂತ್ 300 ನ್ಯಾನೋಮೀಟರ್, ಅಂದರೆ ವೇವ್ ಲೆಂತ್ ಕೊಟ್ಟಿದ್ದಾನೆ. 300 ನ್ಯಾನೋಮೀಟರ್ ವೇವ್ ಲೆಂತ್ ಇರುವಂಥ ಯಾವುದೋ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಫಾಲ್ಸ್ ಆನ್ ದ ಸರ್ಫೇಸ್ ಆಫ್ ಎ ಸೋಡಿಯಂ ಮೆಟಲ್ದು ಸರ್ಫೇಸ್ ಮೇಲೆ ನೀವು ಇನ್ಸಿಡೆಂಟ್ ಮಾಡಿದಾಗ ಎಲೆಕ್ಟ್ರಾನ್ಸ್ ಆರ್ ಎಮಿಟೆಡ್, ಎಲೆಕ್ಟ್ರಾನ್ಸು ಎಜೆಕ್ಟ್ ಆಗುತ್ತೆ. ಸೊ ರೇಡಿಯೇಷನ್ನ ನಾವು ಇನ್ಸಿಡೆಂಟ್ ಮಾಡಿದಾಗ ಎಲೆಕ್ಟ್ರಾನ್ ಎಜೆಕ್ಟ್ ಆದರೆ ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಲ್ವಾ? ಅಂದರೆ ಈ ಪ್ರಾಬ್ಲಮ್ ಈಗ ಯಾವುದ್ರ ಬೇಸಿಸ್ ಮೇಲಿದೆ? ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಮೇಲಿದೆ ಅನ್ನೋದು ನಿಮಗೆ ಗೊತ್ತಾಗತ್ತೆ ಅಲ್ವಾ? ಸೊ ಆರ್ ಎಮಿಟೆಡ್ ವಿತ್ ಕೈನೆಟಿಕ್ ಎನರ್ಜಿ 1.68, ಅಂದರೆ ಕೈನೆಟಿಕ್ ಎನರ್ಜಿ ಕೊಟ್ಟಿದ್ದಾನೆ. ದಿಸ್ ಇಸ್ ಕೈನೆಟಿಕ್ ಎನರ್ಜಿ. ಆ್ಯಂಡ್ ವಾಟ್ ಇಸ್ ದ ಮಿನಿಮಮ್ ಎನರ್ಜಿ ನೀಡೆಡ್ ಟು ರಿಮೂವ್ ದ ಎಲೆಕ್ಟ್ರಾನ್? ಮಿನಿಮಮ್ ಎನರ್ಜಿ ನೀಡೆಡ್ ಟು ರಿಮೂವ್ ದ ಎಲೆಕ್ಟ್ರಾನ್ ಅಂದರೆ ಏನು ಬರಬೇಕು ನಾವು? H ನ್ಯೂ ನಾಟ್ ಅಲ್ವಾ? ಮಿನಿಮಮ್ ಎನರ್ಜಿ ಐನ್ಸ್ಟೈನ್ ಹೇಳಿದ್ರಲ್ಲ, ಎಲೆಕ್ಟ್ರಾನ್ನ ರಿಮೂವ್ ಮಾಡೋಕ್ಕೆ ಬೇಕಾಗಿರೋ ಮಿನಿಮಮ್ ಎನರ್ಜಿನ ಥ್ರೆಶೋಲ್ಡ್ ಎನರ್ಜಿ, ಅದು H ನ್ಯೂ ನಾಟ್ ಅಂತ ಹೇಳಿ ಬರೀತೀವಿ. ಫ್ರೀಕ್ವೆನ್ಸಿ ಆದರೆ ಬರೀ ನ್ಯೂ ನಾಟ್ ಅಂತ ಬರೀತೀವಿ. ಎನರ್ಜಿ ಆದರೆ H ನ್ಯೂ ನಾಟ್ ಅಂತ ಹೇಳಿ. H ಅಂದರೆ ಪ್ಲಾನ್ಕ್ಸ್ ಕಾನ್ಸ್ಟೆಂಟ್. ರಿಮೂವ್ ಆ್ಯನ್ ಎಲೆಕ್ಟ್ರಾನ್, ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡೋದಕ್ಕೆ ಅಷ್ಟೇ ಕೇಳ್ತಾ ಇರೋದು. ಓಕೆನಾ? ಆ್ಯಂಡ್ ವಾಟ್ ಈಸ್ ದ ಮ್ಯಾಕ್ಸಿಮಮ್ ವೇವ್ ಲೆಂತ್ ದಟ್ ವಿಲ್ ಕಾಸ್ ದ ಫೋಟೋ ಎಲೆಕ್ಟ್ರಾನ್ ಟು ಬಿ ಎಮಿಟೆಡ್? ಅಂದರೆ ಆ ಎನರ್ಜಿಗೆ ಕರೆಸ್ಪಾಂಡ್ ಆಗಿ ನಾವು ವೇವ್ ಲೆಂತನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ, ಈಗ ಫಸ್ಟು ಕೊಟ್ಟಿರೋದನ್ನ ಬರ್ಕೊಳ್ಳೋಣ. ಫಸ್ಟ್ ಏನು ಕೊಟ್ಟಿದ್ದಾರೆ ನಮಗಲ್ಲಿ? ಕೈನೆಟಿಕ್ ಎನರ್ಜಿ ಕೊಟ್ಟಿದ್ದಾರೆ. ಕೈನೆಟಿಕ್ ಎನರ್ಜಿ ಎಷ್ಟು ಕೊಟ್ಟಿದ್ದಾರೆ ನೋಡಿ? 1.68 ಇಂಟು 10⁵ ಜೌಲ್ ಪರ್ ಮೋಲ್ ಅಂತಿದೆ. ಸೊ ಇಲ್ಲಿ ಸ್ವಲ್ಪ ನಾವು ಹುಷಾರಾಗಿರ್ಬೇಕು. ಯಾಕೆ ನೋಡಿ, ಇಷ್ಟು ಎನರ್ಜಿ ಎಷ್ಟು ಎಲೆಕ್ಟ್ರಾನ್ಗೆ ಬರ್ತಾ ಇರೋದು? 1 ಮೋಲ್ ಎಲೆಕ್ಟ್ರಾನ್ಗೆ. 1 ಮೋಲ್ ಅಂದರೆ ಎಷ್ಟು? 6.023 ಇಂಟು 10⁻23. ಅಷ್ಟು ಎಲೆಕ್ಟ್ರಾನ್ದು ಕೈನೆಟಿಕ್ ಎನರ್ಜಿ ಅವ್ರು ಕೊಟ್ಟಿರೋದು. ಬಟ್ ಅವ್ರ ಕ್ವಶನ್ ಕೇಳ್ತಾ ಇರೋದು ಒಂದು ಎಲೆಕ್ಟ್ರಾನಿಗೆ ಮಾತ್ರ ಅಲ್ವಾ? ಪ್ರಾಬ್ಲಮ್ ಇರೋದು, ಕ್ವಶನ್ ಇರೋದು ಒಂದು ಎಲೆಕ್ಟ್ರಾನ್ ಮೇಲೆ. ಬಟ್ ಅವ್ರು ಕೈನೆಟಿಕ್ ಎನರ್ಜಿ ಕೊಟ್ಟಿರೋದು 6.023 ಇಂಟು 10⁻23 ಎಲೆಕ್ಟ್ರಾನ್ಸ್. ಅಷ್ಟು ಎಲೆಕ್ಟ್ರಾನ್ದು ಕೈನೆಟಿಕ್ ಎನರ್ಜಿ ಕೊಟ್ಟಿದ್ದಾರೆ. ಓಕೆನಾ? ಹಾಗಿದ್ರೆ ಒಂದು ಎಲೆಕ್ಟ್ರಾನ್ಗೆ ಎಷ್ಟಾಗುತ್ತೆ ಅಂತ ನಾವು ಲೆಕ್ಕಾಚಾರ ಮಾಡ್ಬಿಡೋಣ. ಫಸ್ಟು ಏನು? ಈಗ 6.023 ಇಂಟು 10⁻23 ಇಷ್ಟು ಎಲೆಕ್ಟ್ರಾನ್ಸ್ದು
ಕೈನೆಟಿಕ್ ಎನರ್ಜಿ ಎಷ್ಟಿದೆಯಂತೆ 1.68 ಇಂಟು 10⁵ ಇದೆಯಂತೆ. ಹಾಗಾದರೆ ಒಂದು ಎಲೆಕ್ಟ್ರಾನ್ದು ಕೈನೆಟಿಕ್ ಎನರ್ಜಿ ಎಷ್ಟು ಅನ್ನೋದನ್ನ ಲೆಕ್ಕಾಚಾರ ಮಾಡೋಣ, ಯಾಕೆಂದರೆ ಕ್ವಶನ್ ಈಸ್ ಆನ್ 1 ಎಲೆಕ್ಟ್ರಾನ್. ಸೊ ಅವಾಗ ಏನಾಗುತ್ತೆ 1.68 ಇಂಟು 10⁵ ಡಿವೈಡೆಡ್ ಬೈ ಇದನ್ನು ಅಪ್ರಾಕ್ಸಿಮೇಟಾಗಿ 6 ಅಂತ ಬರ್ಕೋತೀನಿ. ಸೊ 6 ಇಂಟು 10⁻23 ಆಯಿತು. ಈಗ ಈಸಾಗಿ ಡಿವೈಡ್ ಮಾಡೋಣ. 6 1 6, ಇದು 1 ಡಿವೈಡ್ ಆಗಲ್ಲ, ಸೊ 0 ಪಾಯಿಂಟ್ ಅಂತ ಹಾಕೋತೀನಿ. 16 ಬರುತ್ತೆ. ಸೊ 6 1 6 6 6 12 6 3 18 ಜಾಸ್ತಿ ಆಗಿಬಿಡುತ್ತೆ. 6 2 12, 6 12 ತೊಗೊಳ್ಳೋಣ. ಸೊ 16 12 ಹೋದರೆ 4 ಉಳಿಯುತ್ತೆ. ಸೊ 48 ಆಗುತ್ತೆ. 6 8 48, 0.28 ಬಂತು. ಸೊ ಇದೆಷ್ಟಾಯ್ತು ಅವಾಗ 0.28 ಉಳಿತು. ಇಲ್ಲಿ 10⁵ ಇದೆ, ಹಾಗೆ ಬರ್ಕೊಳ್ಳೋಣ. ಈ +23 ಮೇಲ್ಗಡೆ ಬಂದರೆ ಏನಾಗುತ್ತೋ -23 ಆಗುತ್ತೆ ಅಲ್ವೇನಪ್ಪ. ಈಗ ಅದನ್ನು ಸಿಂಪ್ಲಿಫೈ ಮಾಡೋಣ. 0.28 ಇಂಟು 23ಯಲ್ಲಿ 5 ಹೋದರೆ ಎಷ್ಟು ಉಳಿಯುತ್ತೆ? ಇನ್ನು 10⁻−18 ಉಳಿಯುತ್ತೆ ಅಲ್ವಾ. ದಿಸ್ ಇಸ್ ದ ಕೈನೆಟಿಕ್ ಎನರ್ಜಿ. ನಾವು ಇಟ್ಸ್ ಅ ಜೌಲ್ ಪರ್ 1 ಎಲೆಕ್ಟ್ರಾನ್. ಈಗ ಇದು 1 ಮೋಲ್ ಅಲ್ಲ, 1 ಎಲೆಕ್ಟ್ರಾನಿಗೆ ಇಷ್ಟು ಕೈನೆಟಿಕ್ ಎನರ್ಜಿ ನಮಗೆ ಸಿಗ್ತಾ ಇದೆ, 10⁻−18. ಸರಿನಾ? ಈಗ ಮಿನಿಮಮ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡೋಣ. 1 ಎಲೆಕ್ಟ್ರಾನ್ಗೆ ಎಷ್ಟಾಗುತ್ತೆ ಮಿನಿಮಮ್ ಎನರ್ಜಿ? ಏನು ಫಾರ್ಮುಲಾ ಎನರ್ಜಿ ಕಂಡುಹಿಡಿಯೋಕ್ಕೆ? E = hν0. ಓಕೆ, ಸೊ E = hc/λ ಅಂತ ಬರ್ಕೋಬೋದಾ? ಯಾಕೆಂದರೆ ಫ್ರೀಕ್ವೆನ್ಸಿ ಕೊಟ್ಟಿಲ್ಲ, ಬಟ್ ಲ್ಯಾಂಬ್ಡಾ ಕೊಟ್ಟಿದ್ದಾರೆ, ಹಾಗಾಗಿ hc/λ ಅಂತ ಬರ್ಕೋತೀನಿ. h ಅಂದರೆ ಎಷ್ಟು ನಮಗೆ ಗೊತ್ತಿದೆ? 6.626 ಇಂಟು 10⁻−34. ಸಿ ಯೂನಿಟ್ ಬರ್ಕೊಳ್ಳೋಣ, ಅಲ್ಲೆಲ್ಲ ಯೂನಿಟು ಬರ್ಕೊಳ್ಳಿ. ಇದು ಜೌಲ್ ಸೆಕೆಂಡ್. ಸಿ ಅಂದರೆ ಎಷ್ಟು? 3 ಇಂಟು 10⁸ ಮೀಟರ್ ಪರ್ ಸೆಕೆಂಡ್. ಆ್ಯಂಡ್ ವೇವ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ? 300 ನ್ಯಾನೋಮೀಟರ್. ಸೊ ಅದನ್ನೇನು ಮಾಡ್ಕೊಳ್ಳಿ, ಮೀಟ್ರ್ ಕನ್ವರ್ಟ್ ಮಾಡ್ಕೊಳ್ಳೋಣ. ನ್ಯಾನೋ ಅಂದರೆ ಏನಾಗುತ್ತೆ? -9 ಆಗುತ್ತೆ. ಸೊ ಮೀಟ್ರ್ ಬರ್ಕೋತೀನಿ. ಓಕೆನಾ? ಸೊ ಈಗ ಇಲ್ಲಿ ಏನಾಗುತ್ತೆ? ಕ್ಯಾನ್ಸಲ್ ಆಗೋದನ್ನ ಕ್ಯಾನ್ಸಲ್ ಮಾಡೋಣ. ಮೀಟ್ರ್ ಕ್ಯಾನ್ಸಲ್ ಆಯಿತು, ಪರ್ ಸೆಕೆಂಡ್ ಕ್ಯಾನ್ಸಲ್ ಆಗುತ್ತೆ. ಓಕೆ, ಈಗ ನೋಡಿ ಇಲ್ಲಿ ಪ್ರಾಬ್ಲಮ್ ತುಂಬ ಈಸಿ ಆಗುತ್ತೆ ಕ್ಯಾಲ್ಕುಲೇಷನ್ ಮಾಡೋದು. ನೋಡಿ ಇದನ್ನು 2 ಪಾಯಿಂಟ್ ಹಿಂದೆ ತೊಗೊಂಡ್ರೆ ಇದು 3 ಆಗುತ್ತಲ್ವಾ. ಸೊ 3 ಕ್ಯಾನ್ಸಲ್ ಆಗೋಯಿತು. ಸೊ ಉಳಿದಿದ್ದೇನಿಲ್ಲಿ ನಿಮಗೆ? 6.626 ಇಂಟು 10⁻−34 ಉಳಿತು. ಸರಿನಾ? ಇದು 10⁸ ಉಳಿತು. ಪವರ್ಸ್ ಹುಷಾರಾಗಿ ಬರ್ಕೋಬೇಕು. ಆದರೆ ಇಲ್ಲಿ ನೋಡಿ 2 ಪಾಯಿಂಟ್ ಹಿಂದೆ ಬಂದಿದ್ದೀರಾ. ಹಿಂದೆ ಬಂದರೆ ಅದು ಪ್ಲಸ್ ಅಂತ, +2 ಅಂತ. -9ನಲ್ಲಿ +2 ಹೋದರೆ -7 ಉಳಿತು. ಇಲ್ಲಿ -7 ಉಳಿತು. ಆ -7 ಮೇಲ್ಗಡೆ ಬಂದರೆ ನ್ಯೂಮರೇಟ್ರಿಗೆ +7 ಆಯಿತು. ಆಯಿತಾ? ಸೊ ಅವಾಗ ಏನಾಗುತ್ತೆ? 6.626. ಸೊ ಇದನ್ನು ಮೈನಸ್ ಮಾಡೋಣ. 8 + 7 ಎಷ್ಟಾಗುತ್ತೆ? 10 15 ಆಗುತ್ತೆ. ಸೊ -34ಅಲ್ಲಿ +15 ಮೈನಸ್ ಮಾಡೋಣ. 14ಅಲ್ಲಿ 5 ಹೋದರೆ 9 ಆಗುತ್ತೆ. 2ಅಲ್ಲಿ 1 ಹೋದರೆ 1 ಹೋಗುತ್ತೆ, ಅಂದರೆ -19. 10⁻−19 ಯೂನಿಟ್ ಏನು ಇಳಿತು? ಜೌಲ್ ಇಳಿತು. ಇದು hν0 ಅಂತ ಹೇಳ್ಬೋದು ಅಲ್ವಾ. ಸೊ ಇದು hν0 ಸಿಕ್ತು, ಇದು ಕೈನೆಟಿಕ್ ಎನರ್ಜಿ ಸಿಕ್ತು. ಹಾಗಿದ್ರೆ ನಾವು ಇಲ್ಲಿ ನೋಡಿ ಅವೆರಡನ್ನು ಮೈನಸ್ ಮಾಡಿದ್ರೆ ನಮಗೆ ಒಂದು ಫಾರ್ಮುಲಾ ನಿಮ್ಗೆ ನೆನಪಿರ್ಬೋದು. ಏನು? ಕೈನೆಟಿಕ್ ಎನರ್ಜಿ = hν - hν0 ಅಂತ ಐನ್ಸ್ಟೈನ್ ಅವ್ರು ಕೊಟ್ಟಿದ್ರು. ಈಗ ಕೈನೆಟಿಕ್ ಎನರ್ಜಿ ಕಂಡುಹಿಡ್ಕೊಂಡಿದ್ದೀವಿ 1 ಎಲೆಕ್ಟ್ರಾನ್ಗೆ, ಮತ್ತು 1 ಎಲೆಕ್ಟ್ರಾನ್ನ ಎಜೆಕ್ಟ್ ಮಾಡೋದಕ್ಕೆ ಬೇಕಾಗಿರೋ ಎನರ್ಜಿನೂ ನಮಗೆ ಸಿಕ್ಕಿದೆ. ಈಗ ಅವೆರಡನ್ನ ಮೈನಸ್ ಮಾಡಿದ್ರೆ ನಮಗೆ ಇದು ಸಿಕ್ಬಿಡುತ್ತೆ. ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ದ ಎಲೆಕ್ಟ್ರಾನ್. ಮಿನಿಮಮ್ ಎನರ್ಜಿ hν0 ಕಂಡುಹಿಡಿಬೇಕು. ಇದು hν. ಟೋಟಲ್ ಎನರ್ಜಿ ನಾವು ಕೊಡ್ತಾ ಇರೋದು ಇದು. ಇದು ನಾವು ಕೊಡ್ತಾ ಇರೋದು μ0 ಅಲ್ಲ. ಯಾಕೆಂದರೆ ವೇವ್ ಲೆಂತ್ ಅಷ್ಟು ಪಾಸ್ ಮಾಡ್ತಾ ಇದ್ದೀನಿ ಅಂದರೆ ಇಷ್ಟು ಎನರ್ಜಿ ನಾನು ಕೊಡ್ತಾ ಇದ್ದೀನಿ. ಓಕೆ, ಇಷ್ಟು ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗಿದೆ. ಹಾಗಾದರೆ ಮಿನಿಮಮ್ ಎಷ್ಟು ಬೇಕಾಗಿ ಇದು ಕಂಡುಹಿಡಿಬೇಕು ನಾವೀಗ. ಅವಾಗ hν0 ಏನಾಗುತ್ತೆ? ಇಂಟರ್ಚೇಂಜ್ ಮಾಡೋಣ. hν ಇಲ್ಲೇ ಇರಲಿ, ಕೈನೆಟಿಕ್ ಎನರ್ಜಿ ಕಡೆ ಬಂದರೆ ಏನಾಗುತ್ತೆ? ಮೈನಸ್ ಆಗುತ್ತೆ. ಅರ್ಥ ಆಯ್ತಾ? ಇದು ನಾವು ಕೊಟ್ಟಿರೋ ಎನರ್ಜಿ, ಇದು ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗಿರೋದು. ಅವೆರಡನ್ನ ಮೈನಸ್ ಮಾಡಿದ್ರೆ ಮಿನಿಮಮ್ ಎಷ್ಟು ಬೇಕು ಆ ಎಲೆಕ್ಟ್ರಾನ್ ಎಜೆಕ್ಟ್ ಆಗೋದಕ್ಕೆ ಆಟಮಿಂದ ಅನ್ನೋದು ಗೊತ್ತಾಗ್ಬಿಡುತ್ತೆ. ಈಗ hν ಎಷ್ಟು ಬಂದಿದೆ ನಮಗೆ? -19 ಇದೆ ಅಲ್ವಾ. 6.626 ಇಂಟು 10⁻−19 ಇದು ನಾವು ಕೊಟ್ಟಿರುವಂಥ ಎನರ್ಜಿ 1 ಎಲೆಕ್ಟ್ರಾನ್ನ ತೆಗೆಯೋದಕ್ಕೆ. ಮೈನಸ್ ಅದರಲ್ಲಿ ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತಿರೋದೆಷ್ಟು? 0.28 ಇಂಟು 10⁻−18 ಆಯಿತು ಅಲ್ವೇನ್ರಪ್ಪ. ಈಗ ಇಲ್ಲಿ ನೋಡಿ ಮೈನಸ್ ಮಾಡಬೇಕು ಇವೆರಡನ್ನ. ಮೈನಸ್ ಮಾಡೋಕ್ಕೆ ಏನು ಪ್ರಾಬ್ಲಮ್ ಇದೆ ನಿಮಗೆ? ಪವರ್ಸ್ ಈಕ್ವಲ್ ಇಲ್ಲ. ಈ ಪವರ್ಸ್ ಈಕ್ವಲ್ ಇಲ್ಲ ಅಂದರೆ ಮೈನಸ್ ಮಾಡಬಾರ್ದು ಅಥವಾ ಆ್ಯಡ್ ಮಾಡಬಾರ್ದು.
ಆ್ಯಡ್ ಅಥವಾ ಮೈನಸ್ ಮಾಡಬೇಕು ಅಂದರೆ ಈ ಪವರ್ಸ್ ಈಕ್ವಲ್ ಇರಬೇಕು. ಈಗ ಪವರ್ಸನ್ನು ಈಕ್ವಲ್ ಮಾಡ್ಕೊಂಡ್ಬಿಡ್ತೀನಿ ನಾನು ಇಲ್ಲಿ ಫಸ್ಟು. ಈಗ ಇದು 1 ಪಾಯಿಂಟ್ ಹಿಂದೆ ಶಿಫ್ಟ್ ಮಾಡಿಕೊಂಡ್ರೆ 0.6626 ಇಂಟು 10⁻18 ಆಗುತ್ತೆ. ಅವಾಗ 1 ಪಾಯಿಂಟ್ ಹಿಂದೆ ಬಂದರೆ +1 ಅಂತ, +1 - 19 ಅಂದರೆ -18 ಆಯಿತು. ಸೊ -0.28 ಇಂಟು 10⁻18. ಈಗ ಪವರ್ ಸೇಮ್ ಇದೆ, ಕಾಮನ್ ತೆಗೆದ್ಬಿಡಿ. ಕಾಮನ್ ತೆಗೆದ್ರೆ 0.6626 - 0.28 ಇಂಟು 10⁻18 ಆಯಿತು ಅಲ್ವಾ. ಈಗ ಇವೆರಡನ್ನ ಮೈನಸ್ ಮಾಡ್ಕೊಳ್ಳೋಣ. 0.6626 0.2800. ಸೊ 6 ಹಾಕೋಣ, 2 ಹಾಗೆ ಹಾಕೋಣ. 6ಅಲ್ಲಿ 8 ಹೋಗಲ್ಲ, 16 ಮಾಡ್ಕೊಳ್ಳಿ. 16ಅಲ್ಲಿ 8 ಹೋದರೆ 8 ಉಳಿಯುತ್ತೆ, ಇನ್ನು 5 ಉಳಿಯಿತು. 5ಅಲ್ಲಿ 2 ಹೋದರೆ 3. ಸೊ ನಿಮಗೆ ಆನ್ಸರ್ ಏನು ಬರುತ್ತೆ ಅವಾಗ? 0.3826 ಇಂಟು 10⁻18 ಜೌಲ್. ದಿಸ್ ದ ಮಿನಿಮಮ್ ಎನರ್ಜಿ. ಅಂದರೆ ಒಂದು ಸೋಡಿಯಂ ಆಟಮಿಂದ ಒಂದು ಎಲೆಕ್ಟ್ರಾನ್ನ ನೀವು ತೆಗಿಬೇಕು ಅಂದರೆ ಅದಕ್ಕೆ ಮಿನಿಮಮ್ ಎನರ್ಜಿ ಇಷ್ಟು ಇರಲೇಬೇಕು. ಇಷ್ಟು ಕೊಟ್ಟರೆ ಮಾತ್ರ ಎಲೆಕ್ಟ್ರಾನ್ ಎಜೆಕ್ಟ್ ಆಗುತ್ತೆ. ಇದಕ್ಕಿಂತ ಕಡಿಮೆ ಕೊಟ್ಟರೆ ಎಜೆಕ್ಟ್ ಆಗಲ್ಲ. ಇದಕ್ಕಿಂತ ಜಾಸ್ತಿ ಕೊಟ್ಟರೆ ಏನಾಗುತ್ತೆ, ಆ ಜಾಸ್ತಿ ಅಮೌಂಟ್ ಏನಾಗುತ್ತೆ ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಇದು ಗೊತ್ತಿದೆ ನಿಮಗೆ, ಅರ್ಥ ಆಯ್ತಲ್ವಾ? ಇದು ಎನರ್ಜಿ ಸಿಕ್ತು. ಈಗ ನೆಕ್ಸ್ಟ್ ನಾವೇನು ಮಾಡಬೇಕು, ಈ ಎನರ್ಜಿಗೆ ಕರೆಸ್ಪಾಂಡ್ ಆಗಿ ನಾವು ವೇವ್ ಲೆಂತನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಮ್ಯಾಕ್ಸಿಮಮ್ ವೇವ್ ಲೆಂತ್ ದಟ್ ವಿಲ್ ಕಾಸ್ ಅ ಫೋಟ್. ಅಂದರೆ ಈ ಎನರ್ಜಿಗೆ ಕರೆಸ್ಪಾಂಡ್ ಆಗಿ ನಾವು ವೇವ್ ಲೆಂತನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ವೇವ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ. ಈಗ ಎನರ್ಜಿ ಏನೋ ಸಿಕ್ಕಿದೆ ನಮಗೆ. ಎಗೈನ್ ಎನರ್ಜಿ ಈಕ್ವೇಷನ್ ಯೂಸ್ ಮಾಡೋಣ. hν ಅಲ್ವಾ, ವೇವ್ ಲೆಂತ್ ಬೇಕು. ಆ ವೇವ್ ಲೆಂತ್ ಬೇಕು ಅಂದಾಗ ಏನು ಮಾಡ್ಕೊಳ್ಳೋಣ, hc/λ ಮಾಡ್ಕೊಳ್ಳೋಣ. ಸೊ ಈಗ ಇದು ಎನರ್ಜಿ. ನಾವು ಈ ಎನರ್ಜಿಗೆ ವೇವ್ ಲೆಂತನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಆವಾಗ ಫಾರ್ಮುಲಾ ಏನಾಗುತ್ತೆ, λ = ಇವೆರಡನ್ನ ಇಂಟರ್ಚೇಂಜ್ ಮಾಡೋಣ. ಓಕೆ, ಲ್ಯಾಂಬ್ಡಾ ಬೇಕು, ಎನರ್ಜಿ ಗೊತ್ತಿದೆ ನಮಗೆ. ಸೊ hc/E ಆಯಿತು ಅಲ್ವಾ. h ಅಂದರೆ 6.626 ಇಂಟು 10⁻34 ಜೌಲ್ ಸೆಕೆಂಡ್ ಇಂಟು ವೆಲಾಸಿಟಿ ಆಫ್ ಲೈಟ್ ಅಂದರೆ 3 ಇಂಟು 10⁸ ಮೀಟರ್ ಪರ್ ಸೆಕೆಂಡ್. ಆ್ಯಂಡ್ ಎನರ್ಜಿ ಸಿಕ್ಕಿದೆ ನಮಗೆಷ್ಟು, 0.382 ಇಂಟು 10⁻18 ಜೌಲ್ ಸಿಕ್ಕಿದೆ ಅಲ್ವಾ. ಸೊ ಇಲ್ಲಿ ನೋಡಿ, ಜೌಲ್ ಕ್ಯಾನ್ಸಲ್ ಆಗುತ್ತಲ್ವಾ, ಸೆಕೆಂಡ್ಸ್ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು ಮೀಟರ್. ಅಂದರೆ ವೇವ್ ಲೆಂತ್ ಮೀಟರ್ ಬರುತ್ತೆ ನಿಮಗೆ. ಸೊ ಇದನ್ನು ನಾನು ಹೇಳ್ಕೊಟ್ಟಿರೋ ಟೆಕ್ನಿಕಲಿ ಸಿಂಪ್ಲಿಫೈ ಮಾಡಿದಾಗ ನಿಮಗೆ 517 ನ್ಯಾನೋಮೀಟರ್ ಬರುತ್ತೆ. ಓಕೆ, ಸೊ ಆನ್ಸರ್ ಬರುತ್ತೆ. ಓಕೆ, ಇದು ಈ ಪ್ರಾಬ್ಲಮ್. ಹಾಗಾದರೆ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ಓಕೆ, ಈಗ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ನೆಕ್ಸ್ಟು ಇದು ಕೂಡ ನಿಮಗೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಮೇಲೇ ಇದೆ ಪ್ರಾಬ್ಲಮ್ಮು. ಏನಂತಿದೆ ನೋಡಿ, ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ನ್ಯೂ ನಾಟ್ ಫಾರ್ ಎ ಮೆಟಲ್ ಈಸ್ 7 ಇಂಟು 10⁻14 ಪರ್ ಸೆಕೆಂಡ್. ನ್ಯೂ ನಾಟ್ ಅಂದರೆ ಮಿನಿಮಮ್ ಫ್ರೀಕ್ವೆನ್ಸಿ ಟು ರಿಮೂವ್ ದ ಎಲೆಕ್ಟ್ರಾನ್. ಓಕೆನಾ, ಅದು ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿನ ಕೇಳ್ತಾ ಇದ್ದಾರೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ವೆನ್ ರೇಡಿಯೇಷನ್ ಆಫ್ ದ ಫ್ರೀಕ್ವೆನ್ಸಿ, ಇಷ್ಟು ಫ್ರೀಕ್ವೆನ್ಸಿ ಇರುವಂಥ ರೇಡಿಯೇಷನ್ನ ನೀವು ಆ ಮೆಟಲ್ ಮೇಲೆ ಇನ್ಸಿಡೆಂಟ್ ಮಾಡಿದಾಗ ಮಿನಿಮಮ್ ಎಷ್ಟು ಬೇಕು ಅದು ಕೊಟ್ಟಿದ್ದಾರೆ. ಬಟ್ ನೀವು ಇನ್ಸಿಡೆಂಟ್ ಮಾಡ್ತಾ ಇರೋದು ಜಾಸ್ತಿ. ಯಾವಾಗಲೂ ನಾವು ಇನ್ಸಿಡೆಂಟ್ ಮಾಡೋ ಫ್ರೀಕ್ವೆನ್ಸಿ ಮಿನಿಮಮ್ಗಿಂತ ಜಾಸ್ತಿ ಇರುತ್ತೆ. ಅದೇನು ಡಿಫ್ರೆನ್ಸ್ ಬರುತ್ತೋ ಅದೇ ತಾನೇ ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಈಗ ನಾವು ಕೈನೆಟಿಕ್ ಎನರ್ಜಿನ ಕಂಡುಹಿಡಿಯಬೇಕು. ಸೊ ಐನ್ಸ್ಟೀನ್ ಅವ್ರು ಈಕ್ವೇಷನ್ ಕೊಟ್ಟಿದ್ದಾರೆ. ಏನಂತ, ಕೈನೆಟಿಕ್ ಎನರ್ಜಿ ಏನಾಗುತ್ತೆ, ನಾವೇನು ಎನರ್ಜಿ ಕೊಟ್ಟಿರ್ತೀವೋ ಎನರ್ಜಿ ಮಿನಿಮಮ್ ಎಷ್ಟು ಬೇಕೋ ಅದು ತಗೊಂಡು, ನಾವು ಜಾಸ್ತಿ ಕೊಟ್ಟಿರ್ತೀವಲ್ವಾ, ಮಿನಿಮಮ್ ಇಷ್ಟು ಬೇಕಿರುತ್ತೆ, ನಾವು ಎಷ್ಟು ಕೊಟ್ಟಿದ್ದೀವಿ, ಜಾಸ್ತಿ ಕೊಟ್ಟಿದ್ದೀವಿ, ಆ ಡಿಫ್ರೆನ್ಸ್ ಏನಿರುತ್ತೋ ಅದು ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತದೆ. ಓಕೆನಾ. ಬಟ್ ಎರಡೂ ಕಡೆ ಇದೆ ಅಲ್ವಾ, ಇಸ್ ಎ ಕಾನ್ಸ್ಟೆಂಟು, ಕಾಮನ್ ಇದೆ, ಅದನ್ನು ತೊಗೊಂಬಿಡೋಣ ಆಚೆ. ಅವು ಉಳಿಯೋದೇನು, ನ್ಯೂ ನಾಟ್. ಓಕೆ, ಇದು ಕೈನೆಟಿಕ್ ಎನರ್ಜಿ. ಸೊ ಅವರು ಡಾಟಾದಲ್ಲಿ ಕೊಟ್ಟಿದ್ದಾರೆ, ಏನು ನ್ಯೂ ನಾಟ್ ಕೊಟ್ಟಿದ್ದಾರೆ, ನ್ಯೂ ಕೊಟ್ಟಿದ್ದಾರೆ. ಸೊ ನಮಗೆ ಗೊತ್ತಿದೆ, ಕೈನೆಟಿಕ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಎಷ್ಟಪ್ಪ, 6.626 ಇಂಟು 10⁻34 ಯೂನಿಟ್ ಏನಾದ್ರದ್ದು, ಜೌಲ್ ಸೆಕೆಂಡ್. ಓಕೆನಾ. ದೆನ್ ನ್ಯೂ ಎಷ್ಟಿದೆ, ನ್ಯೂ ಇದು 1 ಇಂಟು 10⁻15. ಓಕೆ, ಮೈನಸ್ ನ್ಯೂ ನಾಟ್ ಎಷ್ಟಿದೆ, 7 ಇಂಟು 10⁻14. ಇದೆರಡು ಏನಿದೆ ಪರ್ ಸೆಕೆಂಡಲ್ಲಿ ಇದೆ ಯೂನಿಟ್. ಓಕೆನಾ. ಈಗ ಎಗೇನ್ ಕ್ಯಾಲ್ಕುಲೇಷನ್ ಮಾಡೋಣ, ಈಸಿ ಕ್ಯಾಲ್ಕುಲೇಷನು. 6.626 ಇಂಟು 10⁻34 ಇದೇನಾಗುತ್ತೆ, ಸೆಕೆಂಡು ಪರ್ ಸೆಕೆಂಡು ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು ಜೌಲ್ ಉಳಿಯುತ್ತೆ.
ಆಗ್ತಾನೆ ಹೇಳಿದೆ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ನಾವು ಸಬ್ಸ್ಟ್ರಾಕ್ಷನ್ ಅಥವಾ ಅಡಿಷನ್ ಮಾಡಬೇಕು ಅಂದರೆ ಫ್ರ್ಯಾಕ್ಷನಲ್ ನಂಬರ್ಸ್ನ ಈ ಪವರ್ಸ್ ಏನಾಗಿರಬೇಕು ಸೇಮ್ ಇರಬೇಕು ಅಂತ. ಈಗ 10^15 ಅಂತಿದೆ, ಇದು 10^14 ಅಂತಿದೆ. ಸೊ ಮೈನಸ್ ಮಾಡೋಕ್ಕಾಗಲ್ಲ. ಅದಕ್ಕೇನು ಮಾಡಿ ಇದನ್ನು 14 ಮಾಡ್ಕೊಳ್ಳೋಣ. ಇದನ್ನು 14 ಮಾಡ್ಕೊಳ್ಳೋದು ಹೆಂಗೆ? ಸೊ 0.1 ಪಾಯಿಂಟ್ ಹಿಂದೆ ಬರೋಣ. 0.1 16 ಆಗಿಬಿಡುತ್ತೆ. 1 ಪಾಯಿಂಟ್ ಮುಂದೆ ಹೋಗ್ಬೇಕಲ್ವಾ? 10 ಆಗುತ್ತೆ. 10 ಮಾಡಿದಾಗ ಎಷ್ಟಾಗುತ್ತೆ? -1 ಆಗುತ್ತೆ. ಸೊ 10^14 ಆಯ್ತು. ಇದು 10 × 10^14 -7 × 10^14 ಆಯಿತು. ಯಾಕೆಂದರೆ ಪಾಯಿಂಟ್ಸ್ ಮುಂದೆ ಹೋದಾಗೆಲ್ಲ -1 ಆಗುತ್ತೆ, ಸರಿನಾ? ಸೊ ಇದು ಹಾಗೆ ಇಟ್ಕೊಳ್ಳಿ. 6.626 × 10^-34. ಈಗ ನೋಡಿ 10ನಲ್ಲಿ 7 ಮೈನಸ್ ಮಾಡ್ಬೋದಲ್ವಾ? 10ನಲ್ಲಿ 7 ಹೋದ್ರೆ ಉಳಿಯೋದೆಷ್ಟು? 3. ಈ 10^14 ಕಾಮನ್ ತೊಗೊಳ್ಳೋಣ. 10^14 ಯೂನಿಟ್ ಏನು ಉಳಿದಿತ್ತು? ಜೌಲ್ ಉಳಿದಿತ್ತು. ಈಗ 3ಇಂದ ಈಸಿಯಾಗಿ ನೀವು ಮಲ್ಟಿಪ್ಲೈ ಮಾಡ್ಬೋದು. 3 6 18 1, 3 2 6 + 1 7, 3 6 18 1, 3 6 18 + 1 19 ಆಯಿತು. ಓಕೆ, ಪಾಯಿಂಟ್ ಆದಮೇಲೆ 3 ಡಿಜಿಟ್ಸ್ ಇದೆ. ನೀವೇನು ಮಾಡಬೇಕು? 3 ಡಿಜಿಟ್ಸ್ ಹಿಂದೆಯಿಂದ ಬಿಟ್ಟು ಪಾಯಿಂಟ್ ಇಡಬೇಕು. ಸೊ 19.878, ಇದು 34 ಇದೆ, ಇದು 14 ಇದೆ. ಸೊ 4ಅಲ್ಲಿ 4 ಹೋದರೆ 0, 3ಅಲ್ಲಿ 1 ಹೋದರೆ 2, ಅಂದರೆ ಇಂಟು 10^-20 ಉಳಿಯುತ್ತೆ ಜೌಲ್. ಸೊ ದಿಸ್ ಇಸ್ ದ ಕೈನೆಟಿಕ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್. ಅರ್ಥ ಆಯ್ತಾ? ಎಷ್ಟು ಸಿಂಪಲ್ ನೋಡಿ. ವಿತೌಟ್ ಕ್ಯಾಲ್ಕುಲೇಟರ್ ನಾವು ಇದನ್ನು ಸಾಲ್ವ್ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಸೊ ಇದಿಷ್ಟು ನಿಮ್ಮ ಇನ್ ಟೆಕ್ಸ್ಟಲ್ಲಿ ಇರುವಂಥ ನ್ಯೂಮರಿಕಲ್ಸ್ನ ನಾನು ವಿತೌಟ್ ಕ್ಯಾಲ್ಕುಲೇಟರ್ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ, ಮತ್ತು ಫಾರ್ಮುಲಾಸು ಹೇಳಿದ್ದೀನಿ. ಬಟ್ ಕೆಲವು ನಿಮಗೆ ಎಕ್ಸಾಕ್ಟ್ ಆನ್ಸರು ಟೆಕ್ಸ್ಟ್ ಬುಕ್ ಜೊತೆಗೆ ಮ್ಯಾಚ್ ಆಗ್ಬೋದು, ಇನ್ನು ಕೆಲವು ಹತ್ತತ್ರ ಇರುತ್ತೆ. ಯಾಕೆಂದರೆ ನಾನು ವಿತೌಟ್ ಕ್ಯಾಲ್ಕುಲೇಟರ್ ಸಾಲ್ವ್ ಮಾಡೋದ್ರಿಂದ ಮತ್ತೆ ಮೆನ್ಷನ್ ಮಾಡ್ತಾ ಇದ್ದೀನಿ, ಎಕ್ಸಾಕ್ಟ್ ಇರಲ್ಲ, ಹತ್ತಿರ ಇರುತ್ತೆ ವ್ಯಾಲ್ಯೂಸು. ಸೊ ರೌಂಡ್ ಆಫ್ ಮಾಡ್ಕೊಂಡು ಅಥವಾ ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿದಾಗ ನಿಮಗೆ ಎಕ್ಸಾಕ್ಟ್ ವ್ಯಾಲ್ಯೂ ಸಿಗುತ್ತಲ್ಲಿ. ಸೊ ನಮಗೆ CET ಹೋದಾಗೆ ನಮಗೆ ರೌಂಡಿಂಗ್ ಆಫ್ ಆನ್ಸರ್ ಬಂದರೂ ಕೂಡ ಸಾಕಾಗ್ತದೆ. ಅರ್ಥ ಆಯ್ತಲ್ವಾ? ಈಗ ನೀವೇನು ಮಾಡಿ ಅಂದರೆ, ನಾನು ಇನ್ನೂ ಒಂದಷ್ಟು ಇದೇ ಮೆಥಡಲ್ಲಿ ಇದೇ ಫಾರ್ಮುಲಾಗಳನ್ನ ಯೂಸ್ ಮಾಡಿಕೊಂಡು ಇನ್ನೂ ಒಂದಷ್ಟು ಪ್ರಾಬ್ಲಮ್ಸನ್ನು ಈಗ ನಿಮಗಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಓಕೆ, ಆ ಪ್ರಾಬ್ಲಮ್ಸನ್ನು ಏನು ಮಾಡಿ ನೀವು ಕೂಡ ವರ್ಕೌಟ್ ಮಾಡಿ ಸೊಲ್ಯೂಷನ್ಸನ್ನು ಫೈಂಡ್ ಔಟ್ ಮಾಡಿ, ಆನ್ಸರನ್ನು ಫೈಂಡ್ ಔಟ್ ಮಾಡಿ. ಓಕೆನಾ? ಸೊ ಆ ಪ್ರಾಬ್ಲಮ್ ಡಿಸ್ಪ್ಲೇ ಆಗುತ್ತೆ, ಅದನ್ನು ನೋಟ್ ಡೌನ್ ಮಾಡಿ ವಿಡಿಯೋನ ಪಾಸ್ ಮಾಡಿಕೊಂಡು ಆ ಪ್ರಾಬ್ಲಮ್ಸನ್ನು ಬರ್ಕೊಂಡು ಏನು ಮಾಡಿ ನೀವು ಅದಕ್ಕೆ ಆನ್ಸರನ್ನು ಫೈಂಡ್ ಔಟ್ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು ಆಲ್. ನೀವೀಗ ವಾಚ್ ಮಾಡ್ತಾ ಇರೋವಂಥದ್ದು ಮೈ PU ಕೆಮಿಸ್ಟ್ರಿ ಯೂಟ್ಯೂಬ್ ಚಾನಲ್ಲು. ನಿಮಗೆ ಫರ್ದರ್ ಅಪ್ಡೇಟ್ಸ್ ಬೇಕು ಅಂದರೆ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಮತ್ತು ವೀಡಿಯೋಸ್ನ ಸಾಧ್ಯವಾದಷ್ಟು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಯಾಕೆಂದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಾವು ನೆಕ್ಸ್ಟ್ ವೀಡಿಯೋಸ್ನ ಹಾಕಿದಾಗ ಇಮಿಡಿಯೇಟು ನಿಮಗೆ ಅದರದ್ದು ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವು ಫಾಲೋ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ.